Hello, my dear friends and my dear students. Welcome to our YouTube channel Civil with Sudhir and myself Sudhir Jerobe. In today's video, we are discussing the next class on the strength of material on the chapter name bending moment diagram and shear force diagram. In today's class, we are discussing the different cases of cantilever and simply supported beam, right? Of different cases means different loads. So those are we will discuss in today's video. So if you are still not subscribed our YouTube channel, make sure that click on the bell icon and subscribe our YouTube channel and join our Telegram channel. The link is in the description box. Okay, right. So today's class is about the different cases of shear force diagram and bending moment diagram for a cantilever beam. First topic is that one only. Let's discuss. So shear force diagram SFD and BMD of cantilever beam. So this is a major topic. First one, cantilever beam, right? So what first case ಏನಿದೆ ಕ್ಯಾಂಟಿಲಿವರ್ ಅಲ್ಲಿ ಫಸ್ಟ್ ಕೇಸು ಕ್ಯಾಂಟಿಲಿವರ್ ವಿತ್ ಕಾನ್ಸಂಟ್ರೇಟೆಡ್ ಲೋಡ್ ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್ ಅಂತ ಅಂತೀನಿ ನಾನು ವಿತ್ ಪಾಯಿಂಟ್ ಲೋಡ್. ಸೊ ವಾಟ್ ಯು ಮೀನ್ ಬೈ ಕ್ಯಾಂಟಿಲಿವರ್ ಮೀನ್ one end is fixed, other end is free, and the point load is applied at this point. Point load is applied at this point, that is a W, and this is a A point and this is a B point. Cantilever with point load, and this is a cantilever with the point load W, A and B, 2 points. Now what we have to calculate? We have to calculate the shear force diagram, that is shear force and bending moment, right? So ಇದನ್ನ ಈ ತರ ಡಾಟ್ ಪೋರ್ಷನ್ ನ ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ ಮಾಡೋಣ. ಓಕೆ, ಸೊ ಅದು ಏನಿದೆ ನಾವು ಇಲ್ಲಿ ಬರಿತೀವಿ ನೋಡಿ ಇವಾಗ. ಸೊ ಈಗ ಏನ್ ಮಾಡ್ಬೇಕಂತಂದ್ರೆ, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೊಮೆಂಟ್, ಲೆಟ್ ಕನ್ಸಿಡರ್ ಎ ಸೆಕ್ಷನ್ XX, right? Let's consider a section XX, and this is the X distance from the B point, right? This is the X distance from the B point. Now first shear force calculation. So for shear force at X, how we will calculate shear force at X? So X ಹತ್ರ ಈ ಪಾಯಿಂಟ್ ಅಲ್ಲಿ ನಾವು ಏನ್ ಮಾಡಬಹುದಿದೆ, shear force ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಅಲ್ಲಿ ಏನಾಗುತ್ತೆ ನೋಡಿ, ಸೊ ಈ ಫೋರ್ಸ್ ಏನಾಗ್ತಿದೆ, ಡೌನ್ವರ್ಡ್ ಬರ್ತಾ ಇದೆ. ಈ ಫೋರ್ಸ್ ನೋಡಿ ಇಲ್ಲಿ ಡೌನ್ವರ್ಡ್ ಬರ್ತಾ ಇದೆ W. ಸೊ ಅಂದ್ರೆ ಈ ಕಡೆ ಫೋರ್ಸ್ ಏನಾಗುತ್ತೆ, ಅಪ್ವರ್ಡ್ ಆಗುತ್ತೆ. ಸೊ ಏನೇ ವ್ಯಾಲ್ಯೂ ಬರುತ್ತೆ ಇಲ್ಲಿ ಪಾಸಿಟಿವ್ ಬರುತ್ತೆ, ರೈಟ್? ಅಪ್ವರ್ಡ್ ಇದ್ದಾಗ ಈ ಕಡೆ ಅಪ್ವರ್ಡ್ ಇದು ಪಾಸಿಟಿವ್ ಆಗುತ್ತೆ. ಸೊ ಇದೇ ಉಲ್ಟಾ ರಿವರ್ಸ್ ಕೇಸ್ ಇದ್ರೆ, ಇದು ಡೌನ್ವರ್ಡ್ ಇದು ಅಪ್ವರ್ಡ್ ಇದ್ರೆ ಇದೇನಾಗುತ್ತೆ, ನೆಗೆಟಿವ್ ಕೇಸ್ ಆಗುತ್ತೆ. ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೀನಿ. ಸೊ ಶಿಯರ್ ಫೋರ್ಸ್ ಎಟ್ ಎಕ್ಸ್ ಏನಾಗುತ್ತೆ, ಪ್ಲಸ್ W ಅಂದ್ರೆ ಇದ್ರದ್ದು ವೇಟ್, ರೈಟ್? ಸೊ ಇಲ್ಲಿಂದ ಇಲ್ಲಿವರೆಗೆ ಈ ಸೆಕ್ಷನ್ ಅಲ್ಲಿ ಇದೇನಿದೆ ಹೇಳಿ, ಕಾನ್ಸ್ಟೆಂಟ್ ಆಗಿದೆ. ಸೊ ಕಾನ್ಸ್ಟೆಂಟ್ ಆಗಿದೆ ಅಂತಂದ್ರೆ ಡಯಾಗ್ರಾಮ್ ಯಾವ ತರ ಬರುತ್ತೆ, ಜಸ್ಟ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಕಾನ್ಸ್ಟೆಂಟ್ ಅಂದ್ರೆ ಲೀನಿಯರ್ ಆಗಿರುತ್ತೆ ಅಷ್ಟೇ, ರೈಟ್? ಇದು ಪಾಸಿಟಿವ್ ವ್ಯಾಲ್ಯೂ. ಸೊ ಇದು ಏನಾಗುತ್ತೆ, W, ಕರೆಕ್ಟಾ? ಇದು W ಅಂತ ಆಗುತ್ತೆ, ಒಳಗಡೆ ವ್ಯಾಲ್ಯೂ ಇದು W ಅಂತ ಆಗುತ್ತೆ. ಸೊ ಇದೇನಾಗುತ್ತೆ, SFD ಆಫ್ ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್. ಈಗ ನಮಗ್ ಬೇಕಾಗಿರೋದು ಯಾವ್ದು ಹೇಳಿ, ರೈಟ್? ಈಗ ನಮಗ್ ಬೇಕಾಗಿರೋದು ಯಾವುದು, ನೆಕ್ಸ್ಟ್ ನಮಗ್ ಬೇಕಾಗಿರೋದು ಶಿಯರ್ ಫೋರ್ಸ್ ಆಯ್ತು, ಬೆಂಡಿಂಗ್ ಮೂವ್ಮೆಂಟ್. ಸೊ ಬೆಂಡಿಂಗ್ ಮೂವ್ಮೆಂಟ್ ಕ್ಯಾಲ್ಕುಲೇಷನ್. ಸೊ ಬೆಂಡಿಂಗ್ ಮೂವ್ಮೆಂಟ್ ಗೆ ಕ್ಯಾಲ್ಕುಲೇಷನ್, ಬೆಂಡಿಂಗ್ ಮೂವ್ಮೆಂಟ್ ಅಂದ್ರೆ ಏನ್ ಹೇಳಿ, ಮೂವ್ಮೆಂಟ್ ಇಸ್ ನಥಿಂಗ್ ಬಟ್ ದಟ್ ಲೋಡ್ ಇಂಟು ದಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಈಗ ನಾವು ಎಲ್ಲಿ ಫೈಂಡ್ ಔಟ್ ಮಾಡಬೇಕು, ಇಲ್ಲಿ, ರೈಟ್? ಸೊ ಈ ಎಕ್ಸ್ ಇದ್ರ ಹತ್ರ ಫೈಂಡ್ ಔಟ್ ಮಾಡೋದಿದೆ ನಮಗೆ, ರೈಟ್? ಏನು, ಬೆಂಡಿಂಗ್ ಮೂವ್ಮೆಂಟ್. ಸೊ ನಾನೊಂದು ಲೈನ್ ಡ್ರಾ ಮಾಡ್ತೀನಿ, ಒಂದು ನಿಮಿಷ. ಸೊ ಇದೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಈಗ, ಸೊ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ನ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಎಕ್ಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಮೂವ್ಮೆಂಟ್ ಅಟ್ ಎಕ್ಸ್ ಏನಾಗುತ್ತೆ ನೀವು ನೋಡಿ.
ಸೊ ಬೆಂಡಿಂಗ್ ಮೂಮೆಂಟ್ ಎಟ್ ಎಕ್ಸ್ ಏನಾಗುತ್ತೆ ನೀವು ನೋಡಬಹುದು. ಈಗ ಈ ಡಬ್ಲ್ಯೂ ಇಂಟು ಈ ಎಕ್ಸ್ ಡಿಸ್ಟೆನ್ಸ್ ಕರೆಕ್ಟಾ. ಇಲ್ಲಿ ಏನ್ ಮಾಡ್ತೀನಿ ನಾನು, ಇದು ನೋಡಿ ಈ ಪಾಯಿಂಟ್ಗೆ ಇದು ಏನು ಹೋಗ್ತಾ ಇದೆ, ಪಾಸಿಟಿವ್ ವ್ಯಾಲ್ಯೂ ಹೋಗ್ತಾ ಇದೆ ರೈಟ್. ಅಂದ್ರೆ ಇದನ್ನ ನಾನು ನೋಡಿ ಇಲ್ಲಿ ಈ ತರ ಇದೆ ರೈಟ್. ಸೊ ಇಲ್ಲಿ ಲೋಡ್ ಇದೆ. ಸೊ ಇದ್ರದ್ದು ನೀವು ಇಲಾಸ್ಟಿಕ್ ಕರ್ವ್ ನೀವು ಡ್ರಾ ಮಾಡಿದಾಗ ಏನಾಗುತ್ತೆ, ಈ ತರ ಬರುತ್ತೆ ಇದು ಇಲಾಸ್ಟಿಕ್ ಕರ್ವ್. ಸೊ ಈ ತರ ಬಂದಾಗ ನಾನೇನ್ ಹೇಳಿದೆ ಈ ತರ. ಸೊ ಇದೇನಾಯ್ತು ಹೇಳಿ, ಈ ತರ ಕೆಳಗಡೆ ಬಂದಿದೆ ಅಂದ್ರೆ ಇದು ಹಾಗಿಂಗ್ ಮೂವ್ಮೆಂಟ್ ಆಗುತ್ತೆ, ಹಾಗಿಂಗ್ ಬೆಂಡಿಂಗ್ ಮೂವ್ಮೆಂಟ್ ಆಗುತ್ತೆ. ಹಾಗಿಂಗ್ ಬೆಂಡಿಂಗ್ ಮೂವ್ಮೆಂಟ್ ಅಂದ್ರೆ ಯಾವತ್ತು ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಗೊತ್ತಾಯ್ತಾ. ಹಾಗಿಂಗ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೆ ಈಗ ಬೆಂಡಿಂಗ್ ಮೂವ್ಮೆಂಟ್ ನಾವು ಏನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೆಲ್ಲ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಓಕೆ, ಗೊತ್ತಾಯ್ತಲ್ಲ ಇದು. ಈಗ ನೋಡಿ, ಸೊ ಡಬ್ಲ್ಯೂ ಇಂಟು ಎಕ್ಸ್ ಆಗುತ್ತೆ, ಈ ಡಬ್ಲ್ಯೂ ಇಂಟು ಇದು ಎಕ್ಸ್. ಆಮೇಲೆ ಇಲ್ಲಿಂದ ಇಲ್ಲಿಗೆ ಲೋಡ್ ಯಾವ ತರ ಇದೆ, ಲೀನಿಯರ್ ಆಗಿದೆ. ಸೊ ಏನಿರುತ್ತೆ, ಮ್ಯಾಕ್ಸಿಮಮ್ ಎಲ್ಲಿರುತ್ತೆ, ಇಲ್ಲಿರುತ್ತೆ ಮ್ಯಾಕ್ಸಿಮಮ್. ಸೊ ಇದು ಈ ತರ ಬರುತ್ತೆ, ಗೊತ್ತಾಯ್ತಾ. ಸೊ ಈ ವ್ಯಾಲ್ಯೂ ಏನಿದೆ ಇದನ್ನೇ ಬಂದ್ಬಿಟ್ಟು ಈ ವ್ಯಾಲ್ಯೂ ಬಂದ್ಬಿಟ್ಟು ಈ ವ್ಯಾಲ್ಯೂ ಇದು ಡಬ್ಲ್ಯೂ ಇಂಟು ಎಕ್ಸ್ ಆಗುತ್ತೆ, ಇದು ಡಬ್ಲ್ಯೂ ಇಂಟು ಎಕ್ಸ್. ಈಗ ನಮಗೆ ಬೇಕಾಗಿರೋದು ಈ ವ್ಯಾಲ್ಯೂ. ಸೊ ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಸೊ ಈ ವ್ಯಾಲ್ಯೂನ ನಾನು ಯಾವ ತರ ಮಾಡ್ತೀನಿ ಅಂತಂದ್ರೆ, ಬೆಂಡಿಂಗ್ ಮೂಮೆಂಟ್ ಎಟ್ ಎಕ್ಸ್ ನ 0 ಇಟ್ಕೋತೀನಿ. ಎಕ್ಸ್ 0 ಇಟ್ಕೊಂಡಾಗ ಏನಾಗುತ್ತೆ, ಬೆಂಡಿಂಗ್ ಮೂಮೆಂಟ್ ಅಟ್ ಎ ಏನಾಗುತ್ತೆ, ಅಟ್ ಎ ಈಕ್ವಲ್ಸ್ ಟು 0 ಆಗುತ್ತೆ. ಯಾಕೆಂದ್ರೆ ಲೋಡ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈ ಪಾಯಿಂಟ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋದಿದೆ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಅದು 0 ಆಗ್ಬಿಡುತ್ತೆ. ಈಗ ಅಪೋಸಿಟ್ ಪಾಯಿಂಟ್ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಅಂದ್ರೆ ಟೋಟಲ್ ಲೆಂತ್, ಇದು ಟೋಟಲ್ ಲೆಂತ್. ಸೊ ದಿಸ್ ಇಸ್ ಅ ಟೋಟಲ್ ಲೆಂತ್. ಸೊ ಟೋಟಲ್ ಲೆಂತ್ ಗೆ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಬಿ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೈನಸ್ ಡಬ್ಲ್ಯೂ ಇಂಟು ಎಲ್, ಗೊತ್ತಾಯ್ತಾ. ಮೈನಸ್ ಡಬ್ಲ್ಯೂ ಇಂಟು ಎಲ್ ಆಗುತ್ತೆ. ಇದು ಫಸ್ಟ್ ಕೇಸು, ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್ ಅಂತ ಅಂತೀವಿ ರೈಟ್. ಗೊತ್ತಾಯ್ತಲ್ಲ, ಸಿಂಪಲ್ ಆಗಿದೆ. ಇದೊಂದು ಕೇಸ್ ಆಯ್ತು, ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್. ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ ಏನ್ ಬರುತ್ತೆ, ಕ್ಯಾಂಟಿಲಿವರ್ ವಿತ್ ಯುಡಿಎಲ್. ಕ್ಯಾಂಟಿಲಿವರ್ ವಿತ್ ಯುಡಿಎಲ್. ಸೊ ಕ್ಯಾಂಟಿಲಿವರ್ ವಿತ್ ಯುಡಿಎಲ್ ಅಂತಂದ್ರೆ ಯಾವ ತರ ಬರುತ್ತೆ ಕೇಸು, ಇದು ಕ್ಯಾಂಟಿಲಿವರ್ ಇದು. ಸೊ ಇದು ಏನಾಗುತ್ತೆ, ಯುಡಿಎಲ್ ಇಸ್ ನಥಿಂಗ್ ಬಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಸೊ ಡಬ್ಲ್ಯೂ ಪರ್ ಯೂನಿಟ್ ಲೆಂತ್ ಆಗುತ್ತೆ, ಇದು ಡಬ್ಲ್ಯೂ ಪರ್ ಯೂನಿಟ್ ಲೆಂತ್ ಆಗುತ್ತೆ. ಸೊ ಇದ್ರದ್ದು ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಇವಾಗ ನಮ್ಗೆ ಇದ್ರದ್ದು. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ ಇದ್ರದ್ದು ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಶಿಯರ್ ಫೋರ್ಸ್. ಸೊ ಇದ್ರದ್ದು ಬೆಂಡಿಂಗ್ ಮೂವ್ಮೆಂಟ್ ಮತ್ತೆ ನಮಗೆ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಲೆಟ್ಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಒನ್. ಸೊ ಇದನ್ನ ಈ ತರ ನಾನು ಡ್ರಾ ಮಾಡ್ತೀನಿ ಇವಾಗ ನಾ. ಸೊ ಇದು ಏನಿದೆ ನಿಮ್ಗೆ ಗೊತ್ತಾಯ್ತು ಇವಾಗ. ಏನಿದೆ ಇದು ಕ್ಯಾಂಟಿಲಿವರ್ ವಿತ್ ಯುಡಿಎಲ್ ಕೇಸ್ ಇದೆ ಇವಾಗ. ಸೊ ಇಲ್ಲಿ ಏನಿದೆ, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್. ಓಕೆ, ಸೊ ಈ ಎ ಪಾಯಿಂಟ್ ಮತ್ತೆ ಬಿ ಪಾಯಿಂಟ್ ಆಯ್ತು. ಫಸ್ಟ್ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್, ಶಿಯರ್ ಫೋರ್ಸ್. ಸೊ ಶಿಯರ್ ಫೋರ್ಸ್ ಅಟ್ ಎಕ್ಸ್. ಸೊ ಅಟ್ ಎಕ್ಸ್ ಎಲ್ಲಿನ ತಗೋತೀನಿ ಇವಾಗ, ಎಕ್ಸ್ ಎಲ್ಲಿ ತಗೋಣ ಅಂತಂದ್ರೆ ನೋಡಿ. ಸೊ ಎಕ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ತಗೋತೀನಿ. ಸೊ ಇದೇನಾಗುತ್ತೆ, ಇದು ಎಲ್. ಒಂದು ನಿಮಿಷ. ಸೊ ಇದು ಎಲ್. ಸೊ ಇದು ಏನಾಯ್ತು ಹೇಳಿ, ಇದು ಎಕ್ಸ್ ಆರ್ ಇದು ಒಂದು ಸೆಕ್ಷನ್ ಇದೆ. ಸೊ ಇದು ಬಂದ್ಬಿಟ್ಟು ಎಕ್ಸ್ ಡಿಸ್ಟೆನ್ಸ್ ಇದೆ, ಇದು ಎಕ್ಸ್ ಡಿಸ್ಟೆನ್ಸ್ ಫ್ರಮ್ ದ ಬಿ ಪಾಯಿಂಟ್. ಓಕೆ, ಕ್ಲಿಯರ್. ನಾ ಶಿಯರ್ ಫೋರ್ಸ್ ಅಟ್ ಎಕ್ಸ್ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ ರೈಟ್. ಈ ಪಾಯಿಂಟ್ ಅಲ್ಲಿ ಎಷ್ಟಾಗುತ್ತೆ, ಇದು ಶಿಯರ್ ಫೋರ್ಸ್ ಅಟ್ ಎಕ್ಸ್ ರೈಟ್ ಎಷ್ಟಾಗುತ್ತೆ, ಅದನ್ನ ಎಸ್ ಎಕ್ಸ್ ಅಂತ ಬರೀತೀನಿ ನಾನು. ನಿಮಗೆ ನಾನು ನಿನ್ನೆನೆ ಹೇಳಿದ್ದೆ, ಯುಡಿಎಲ್ ಯಾವತ್ತೂ ಏನಿರುತ್ತೆ ಅಂತಂದ್ರೆ ಅದನ್ನ ಆ ಯುಡಿಎಲ್ ಆ ಪಾಯಿಂಟ್ ಅಲ್ಲಿ ಏನಂತಂದ್ರೆ ನಾವು ಪಾಯಿಂಟ್ ಲೋಡ್ಗೆ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಸೊ ಈ ಟೋಟಲ್ ಏನ್ ಯುಡಿಎಲ್ ಈ ತರ ಕೊಟ್ಟಿದಾರಲ್ಲ ಅದನ್ನ ನಾವು ಈ ತರ ಪಾಯಿಂಟ್ ಲೋಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಟೋಟಲ್ ಲೋಡ್ ನಮ್ಗೆ ಗೊತ್ತಾಗುತ್ತೆ ರೈಟ್ ಆನ್ ದಟ್ ಪಾಯಿಂಟ್. ಈಗ ಡಬ್ಲ್ಯೂ ಕೊಟ್ಟಿದ್ದಾರೆ ನಮ್ಗೆ, ಸೊ ಡಿಸ್ಟೆನ್ಸ್ ಗೊತ್ತಿದೆ. ಸೊ ಡಬ್ಲ್ಯೂ ಇಂಟು ನಾವು ಎಕ್ಸ್ ಮಾಡಬೇಕಾಗುತ್ತೆ. ಸೊ ಈಗ ಸಿಂಬಲ್ ಏನ್ ಬರುತ್ತೆ ನೋಡೋಣ. ಸಿಂಬಲ್ ಏನ್ ಬರುತ್ತೆ ಈ ಪಾಯಿಂಟ್ ಅಲ್ಲಿ ನೋಡಿ. ಈಗ ಇದು ಡೌನ್ಲೋಡ್ ಹೋಗ್ತಾ ಇದೆ ರೈಟ್. ಯಾವುದು ಡೌನ್ಲೋಡ್ ಹೋಗ್ತಾ ಇದೆ, ಲೋಡ್ ಡೌನ್ಲೋಡ್ ಆಗ್ತಾ ಇದೆ, ಬಟ್ ಇದು ಅಪ್ ಸೈಡ್ ಇದೆ. ಸೊ ಪಾಸಿಟಿವ್ ಬಂದೇ ಬರುತ್ತೆ, ವ್ಯಾಲ್ಯೂ ಪಾಸಿಟಿವ್ ಇದೆ. ಸೊ ಇದೇನಿದೆ ನೋಡಿ, ನೀವು ಯುಡಿಎಲ್ ನ ಪಾಯಿಂಟ್ ಲೋಡ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ
ಕರೆಕ್ಟಾ? ಸೊ ಇಲ್ಲಿ ಡೌನ್ವರ್ಡ್ ಇದೆ ಎಕ್ಸ್, ಇದು ಎಕ್ಸ್ ಇಲ್ಲಿ ಡೌನ್ವರ್ಡ್ ಇದೆ ಅಂದ್ರೆ ಈ ಕಡೆ ಪೋರ್ಷನ್ ಏನಾಗ್ತಿದೆ, ಇದು ಅಪ್ವರ್ಡ್ ಹೋಗ್ತಾ ಇದೆ. ಸೊ ಇದು ಏನಾಗುತ್ತೆ, ಪಾಸಿಟಿವ್ ಎಲ್ಲ ಆಗುತ್ತೆ. ಓಕೆ, ಸೊ ಶಿಯರ್ ಫೋರ್ಸ್ ಎಟ್ ಎಕ್ಸ್ ಪಾಯಿಂಟ್ ಏನಾಗುತ್ತೆ, ಪಾಸಿಟಿವ್ W ಇಂಟು ಎಕ್ಸ್ ಆಗುತ್ತೆ. ಕರೆಕ್ಟ್. ನಾವು ಸೊ ಶಿಯರ್ ಫೋರ್ಸ್ ಎಟ್ ಎಕ್ಸ್ ಈಕ್ವಲ್ಸ್ ಟು ನಾನು 0 ತಗೋತೀನಿ. ಇವಾಗ ಎಕ್ಸ್ ಈಕ್ವಲ್ ಟು 0 ಅಂತಂದ್ರೆ ಎಟ್ ಎ ಪಾಯಿಂಟ್ ಶಿಯರ್ ಫೋರ್ಸ್ ಎಟ್ ಎ, ಶಿಯರ್ ಫೋರ್ಸ್ ಅಟ್ ಎ ಏನಾಗುತ್ತೆ ನೀವು ನೋಡಬಹುದು 0 ಆಗುತ್ತೆ. ಎ ಪಾಯಿಂಟ್ ಅಲ್ಲಿ 0 ಆಗುತ್ತೆ. ಅದೇ ಶಿಯರ್ ಫೋರ್ಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು ವಾಟ್, ಎಕ್ಸ್ ಈಕ್ವಲ್ಸ್ ಟು ಎಲ್ ಆಯ್ತಾ. ಇದು ಇ ಎಲ್ ತಗೊಂಡ್ಬಿಡಿ, ಇ ಎಲ್. ಸೊ ಶಿಯರ್ ಫೋರ್ಸ್ ಅಟ್ ಬಿ ಪಾಯಿಂಟ್ ಏನಾಗುತ್ತೆ, ಶಿಯರ್ ಫೋರ್ಸ್ ಅಟ್ ಬಿ ಪಾಯಿಂಟ್ ನೋಡಿ ಏನಾಗುತ್ತೆ, ಶಿಯರ್ ಫೋರ್ಸ್ ಅಟ್ ಬಿ ಪಾಯಿಂಟ್ ಟೋಟಲ್ ಲೋಡ್ ಇಂಟು ಟೋಟಲ್ ಡಿಸ್ಟೆನ್ಸ್. ಸೊ ಪ್ಲಸ್ ಡಬ್ಲ್ಯೂ ಇಂಟು ಎಲ್ ಆಗುತ್ತೆ. ಗೊತ್ತಾಯ್ತಾ, ಪ್ಲಸ್ ಡಬ್ಲ್ಯೂ ಇಂಟು ಎಲ್ ಆಗುತ್ತೆ. ಈಗ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಮುಗೀತು, ರೈಟ್. ಸೊ ಈಗ ನಾವೇನ್ ಮಾಡೋಣ, ಡಯಾಗ್ರಾಮ್ ನ ಡ್ರಾ ಮಾಡೋಣ. ಸೊ ದಿಸ್ ಇಸ್ ದ ಶಿಯರ್ ಫೋರ್ಸ್ ಡಯಾಗ್ರಾಮ್. ಸೊ ಯಾವ ತರ ಬರುತ್ತು, ಇಲ್ಲಿ ಏನ್ ಬಂತು, ಎಟ್ ಎ ಪಾಯಿಂಟ್, ಎಟ್ ಎ ಪಾಯಿಂಟ್ ಒಂದು ನಿಮಿಷ, ಎಟ್ ಎ ಪಾಯಿಂಟ್ 0 ಇದೆ. ಓಕೆ, ಎಟ್ ಬಿ ಪಾಯಿಂಟ್ ಡಬ್ಲ್ಯೂ ಇಂಟು ಎಲ್ ಇದೆ. ಗೊತ್ತಾಯ್ತಾ, ಡಬ್ಲ್ಯೂ ಇಂಟು ಎಲ್ ಇದೆ. ಓಕೆ ಆಯ್ತು. ಐ ಹೋಪ್ ಇದು ಸ್ವಲ್ಪ ರಿವರ್ಸ್ ಆಗಿದೆ ಅನ್ಸ ಮಟ್ಟಿಗೆ. ರೈಟ್. ಶಿಯರ್ ಫೋರ್ಸ್ ಎಟ್ ಎ ಏನಾಗುತ್ತೆ, ಜಾಸ್ತಿ ಮ್ಯಾಕ್ಸಿಮಮ್ ಇರುತ್ತೆ. ರೈಟ್, ಶಿಯರ್ ಫೋರ್ಸ್ ಎಟ್ ಎ ಇದು ಈ ಬಿ ಆಗಬೇಕು, ಇದು ಎ ಆಗಬೇಕು. ಓಕೆ, ಸೊ ಈಗ ಡಯಾಗ್ರಾಮ್ ಡ್ರಾ ಮಾಡೋಣ ನೋಡಿ. ಸೊ ಡಯಾಗ್ರಾಮ್ ಯಾವ ತರ ಬರುತ್ತೆ, ಶಿಯರ್ ಫೋರ್ಸ್ ಅಟ್ ಎ ಬಿ ಪಾಯಿಂಟ್ ಅಲ್ಲಿ ಏನ್ ಬರುತ್ತೆ, ಈಗ ಬಿ ಪಾಯಿಂಟ್ ಅಲ್ಲಿ ಏನಿದೆ, ಇದರಲ್ಲಿ ಡಬ್ಲ್ಯೂ ಇಂಟು ಎಲ್ ಇದೆ. ನಿಮಿಷ, ಸಾರಿ. ಸೊ ಇದು ಈ ತರ, ಸೊ ಈ ತರ ಬರುತ್ತೆ. ಸೊ ಇದೇನಾಗುತ್ತೆ, ಡಬ್ಲ್ಯೂ ಇಂಟು ಎಲ್ ಆಗುತ್ತೆ. ಇದು ಈ ಟೋಟಲ್ ವ್ಯಾಲ್ಯೂ ಇದೆ, ಇದಿಷ್ಟು ವ್ಯಾಲ್ಯೂ ಇದು ಡಬ್ಲ್ಯೂ ಇಂಟು ಎಲ್ ಆಗುತ್ತೆ. ಇದು ಪಾಸಿಟಿವ್ ವ್ಯಾಲ್ಯೂ. ಸೊ ಇದು ಏನಾಗುತ್ತೆ, ಲೀನಿಯರ್ ಇರುತ್ತೆ ಇದು. ಸೊ ಈ ವ್ಯಾಲ್ಯೂ ಏನಿದೆ ಇಲ್ಲಿ ಏನ್ ಬರುತ್ತಲ್ಲ, ಈ ವ್ಯಾಲ್ಯೂ ಇದು ಡಬ್ಲ್ಯೂ ಇಂಟು ಎಕ್ಸ್ ಇದೆ, ಇದು ಡಬ್ಲ್ಯೂ ಎಕ್ಸ್. ಸೊ ಇದು ಎಸ್ ಎಫ್ ಟಿ, ಇದು ಎಸ್ ಎಫ್ ಡಿ ಅಂತ ಅಂತೀನಿ ನಾನು. ಓಕೆ, ಸೊ ಈಗ ನಮಗ್ ಬೇಕಾಗಿರೋದು ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್, ಬಿ ಎಂ ಡಿ. ಸೊ ಬಿ ಎಂ ಡಿ ಅಂತ ಅಂತೀವಿ, ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್. ಸೊ ಈಗ ಬೆಂಡಿಂಗ್ ಮೂವ್ಮೆಂಟ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀವಿ ನೋಡಿ. ಸೊ ಫಸ್ಟ್, ಸೊ ಎಕ್ಸ್ ಸೆಕ್ಷನ್ ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು, ಅದನ್ನ ಎಂ ಎಕ್ಸ್ ಅಂತೀನಿ ನಾನು. ಸೊ ಈಗ ನೋಡಿ, ಸೊ ಈ ಬೆಂಡಿಂಗ್ ಮೂವ್ಮೆಂಟ್ ಎಟ್ ಎಕ್ಸ್ ಮಾಡ್ಬೇಕಂದ್ರೆ ನಾನೇನ್ ಹೇಳಿದ್ದೆ ಮತ್ತು ನಿಮ್ಗೆ, ಯಾವುದೇ ಒಂದು ಈ ಪಾಯಿಂಟ್ ಮೂವ್ಮೆಂಟ್ ತಗೊಳ್ಬೇಕಂದ್ರೆ ಫಸ್ಟ್ ಯು ಡಿ ಎಲ್ ಟು ಪಾಯಿಂಟ್ ಲೋಡ್ ಮಾಡಬೇಕು ಆಯ್ತಾ. ಯು ಡಿ ಎಲ್ ಟು ಪಾಯಿಂಟ್ ಲೋಡ್ ಮಾಡಬೇಕು ಆಯ್ತಾ. ಸೊ ಯು ಡಿ ಎಲ್ ಟು ಪಾಯಿಂಟ್ ಲೋಡ್ ಮಾಡಿದ್ಮೇಲೆ ಆಮೇಲೆ ಅದ್ರದ್ದು ಹಾಫ್ ಡಿಸ್ಟೆನ್ಸ್ ತಗೊಳ್ಬೇಕಾಗುತ್ತೆ, ಏನೋ ಡಿಸ್ಟೆನ್ಸ್ ಇರಲಿ. ಸೊ ಡಿಸ್ಟೆನ್ಸ್ ಬೈ 2 ಮಾಡಬೇಕಾಗುತ್ತೆ. ಸೊ ಅದೇ ನಾನು ಇಲ್ಲಿ ಮಾಡ್ತೀನಿ. ಸೊ ಯು ಡಿ ಎಲ್ ಟು ಪಾಯಿಂಟ್ ಲೋಡ್ ಫಸ್ಟ್ ನಾವೇನ್ ಮಾಡೋಣ, ಕನ್ವರ್ಟ್ ಮಾಡೋಣ. ಸೊ ಮೈನಸ್ ಯಾಕೆ ಗೊತ್ತಾಯ್ತಾ ಇಲ್ವಾ, ಗೊತ್ತಾಯ್ತಾ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಗೊತ್ತಿದೆಯಲ್ಲ. ಸೊ ಆ ಪಾಯಿಂಟ್ ಇಂದ ಮೈನಸ್ ಡಬ್ಲ್ಯೂ ಇಂಟು ಎಕ್ಸ್ ಇಂಟು ಎಕ್ಸ್ ಬೈ 2, ರೈಟ್, ಮೈನಸ್ ಡಬ್ಲ್ಯೂ ಇಂಟು ಎಕ್ಸ್. ಈ ಲೋಡ್ ಏನಿದೆ, ಈ ಲೋಡ್ ಇಂಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಈ ಎಕ್ಸ್ ಬೈ 2. ಸೊ ಇದೇನಾಗುತ್ತೆ, ಇಲ್ಲಿ ಬರಿಲ್ಲ ಒಂದು ನಿಮಿಷ. ಸೊ ಇದೇನಾಗುತ್ತೆ ಹೇಳಿ, ಇದು ಮೈನಸ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ, ಮೈನಸ್ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಸೊ ಈಗ ಅದೇ ಎಟ್ ಎಕ್ಸ್ ಈಸ್ ಇಕ್ವಲ್ ಟು 0 ಮಾಡುವಾಗ ಬೆಂಡಿಂಗ್ ಮೂವ್ಮೆಂಟ್ ಎಟ್ ಏನ್ ಪಾಯಿಂಟ್ ಇರುತ್ತೆ, ಎ 0 ಆಗುತ್ತೆ. ಅದೇ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಬೆಂಡಿಂಗ್ ಮೂವ್ಮೆಂಟ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್, ರೈಟ್. ಸೊ ಬೆಂಡಿಂಗ್ ಮೂವ್ಮೆಂಟ್ ಎಟ್ ಬಿ ಏನಾಗುತ್ತೆ, ಬೆಂಡಿಂಗ್ ಮೂವ್ಮೆಂಟ್ ಎಟ್ ಬಿ ಏನಾಗುತ್ತೆ ಹೇಳಿ. ಸೊ ಇದು ಮೈನಸ್ ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 2, ಮೈನಸ್ ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 2 ಆಗುತ್ತೆ. ಸೊ ಅದು ಎಲ್ಲಾಗುತ್ತೆ, ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 2 ಅದು ಫಿಕ್ಸ್ಡ್ ಎಂಡ್ ಅಲ್ಲಿ ಆಗುತ್ತೆ, ಡಬ್ಲ್ಯೂ ಎಲ್ ಸ್ಕ್ವೇರ್ ಬೈ 2 ಅಟ್ ಫಿಕ್ಸ್ಡ್ ಎಂಡ್. ಸೊ ಈಗ ಈ ಫಿಕ್ಸ್ ಎಂಡ್ ಅಲ್ಲಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಬಟ್ ಇದು ಏನಾಗುತ್ತೆ, ಇದು ಲೀನಿಯರ್ಲಿ ಪ್ಯಾರಾಬೋಲಿಕ್ ಕರ್ವ್ ಇರುತ್ತೆ, ಇದು ಈ ತರ ಬರುತ್ತೆ. ಸೊ ಇದು ಏನಾಗಿದೆ, ಯಾವ ಕರ್ವ್ ಆಯ್ತು, ಇದು ಪ್ಯಾರಾಬೋಲಿಕ್ ಕರ್ವ್, ಪ್ಯಾರಾಬೋಲಿಕ್
ಕರ್ವ್ ಆಗುತ್ತೆ, ಇದು ಪ್ಯಾರಾಬೋಲಿಕ್ ಕರ್ವ್. ಸೊ ಈ ವ್ಯಾಲ್ಯೂ ಏನಾಯ್ತು, ಇದು WL² by 2, ಇದು WL²/2 ರೈಟ್. ಅದೇ ಈ ಸೆಕ್ಷನ್ ಅಲ್ಲಿ ಇಲ್ಲಿ ಬಂದಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದು ಬಂದ್ಬಿಟ್ಟು WX²/2 ಆಗುತ್ತೆ, WX²/2 ಅಂತ ಆಗುತ್ತೆ. ಅವಾಗ ಇದೇನಾಗುತ್ತೆ, ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ನಾವು ಡ್ರಾ ಮಾಡಿದ್ವಿ, ಗೊತ್ತಾಯ್ತಾ. ಸೊ ಇದು ಬಂದ್ಬಿಟ್ಟು ಕ್ಯಾಂಟಿಲಿವರ್ ವಿತ್ UDL ಈಸ್ ಅ ಕೇಸ್ ಫಾರ್ ದಿಸ್ ಒನ್. ಸೊ ಇದರಲ್ಲಿ ಇನ್ನೊಂದು ಕೇಸ್ ಬರುತ್ತೆ. ಈಗ ಫಸ್ಟ್ ಯಾವ್ದಾಯ್ತು ಹೇಳಿ, ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್, ಕ್ಯಾಂಟಿಲಿವರ್ ವಿತ್ UDL. ನಾವು ಥರ್ಡ್ ಒನ್ ಬರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಯಾವ್ದು ಬರುತ್ತೆ ಹೇಳಿ, ಥರ್ಡ್ ಒನ್ ಕ್ಯಾಂಟಿಲಿವರ್. ಸೊ ಕ್ಯಾಂಟಿಲಿವರ್ ವಿತ್ ವೇರಿಂಗ್ ಲೋಡ್ ಬರುತ್ತೆ, ಆಯ್ತಾ. ಕ್ಯಾಂಟಿಲಿವರ್ ವಿತ್ ವೇರಿಂಗ್ ಲೋಡ್ ಬರುತ್ತೆ ತಾನೆ, ಅದೊಂದಿದೆ. ಕ್ಯಾಂಟಿಲಿವರ್ ವಿತ್ UVL ಆಯ್ತಾ, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್. ಸೊ ಅದು ನಾನೀಗ ಇಲ್ಲಿ ಡ್ರಾ ಮಾಡ್ತೀನಿ, ನೋಡೋಣ ಯಾವ ತರ ಬರುತ್ತೆ ಅಂತ. ಸೊ ಕ್ಯಾಂಟಿಲಿವರ್ ವಿತ್ ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಯಾವ ತರ ಬರುತ್ತೆ, ಸಿಂಪ್ಲಿ ಇದೊಂದು ಬೀಮ್ ಇದೆ. ಸೊ ಈ ತರ ಫಿಕ್ಸ್ ಇರುತ್ತೆ ಈ ಕಡೆ और ಈ ಕಡೆ, ರೈಟ್. ಸೊ ಈ ಕಡೆ ಮತ್ತೆ ಕನ್ಫ್ಯೂಸ್ ಆಗ್ತೀರಾ. ಸೊ ಇದು ಒಂದು ಬೀಮು, ಈ ತರ ಕ್ಯಾಂಟಿಲಿವರ್ ಬೀಮ್, ಒನ್ ಎಂಡ್ ಫಿಕ್ಸ್, ಅದರ್ ಎಂಡ್ ಫ್ರೀ. ಸೊ ಈ ತರ ಬಂದಾಗ ಇದೇನಾಗುತ್ತೆ, ಇಲ್ಲಿ ಇದು ಲೋಡು ಈ ತರ ಬರುತ್ತೆ. ಗೊತ್ತಾಯ್ತಾ. ಸೊ ಈ ತರ ಬರುತ್ತೆ, ಇದು ಈ ಲೋಡ್ ಏನಾಗುತ್ತೆ, ಈ ತರ ಬರುತ್ತೆ. ಒಂದ್ ಕಡೆ ಜಾಸ್ತಿ ಇರುತ್ತೆ, ಇನ್ನೊಂದ್ ಕಡೆ ಕಮ್ಮಿ ಹಾಕೊಂಡು ಬರುತ್ತೆ. ಲೀನಿಯರ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಇದು. ಸೊ ಲೀನಿಯರ್ಲಿ ವೇರಿಯೇಷನ್ ಆಗುತ್ತೆ. ಸೊ ಇದಂತೂ ನಿಮಗೆ ಈಗ ಗೊತ್ತಾಯ್ತು. ಸೊ ಇದು ಏನಿದೆ, ಇದು ಬಂದ್ಬಿಟ್ಟು ಇದನ್ನ ನಾನು ಏನಂತ ಬರಿತೀವಿ, ಇದನ್ನ W per unit length ಅಂತ ನಾನು ಬರಿತೀನಿ ಇದಕ್ಕೆ, ರೈಟ್. ಸೊ ಇದೇನಾಯ್ತು, ಇದು ಬಂದ್ಬಿಟ್ಟು L ಡಿಸ್ಟೆನ್ಸ್. ಸೊ ದಿಸ್ ಇಸ್ L ಡಿಸ್ಟೆನ್ಸ್. ನಾವು ಸೊ ಈ L ಡಿಸ್ಟೆನ್ಸ್ ಇದೆ. ಈಗ ನಮಗೇನು ಕ್ಯಾಲ್ಕುಲೇಟ್ ಮಾಡೋದಿದೆ, ಇದ್ರದ್ದು ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಮಾಡೋದಿದೆ ಇದ್ರದ್ದು. ಸೊ ನೋಡೋಣ, ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ, ಯಾಕೆಂದ್ರೆ ಇದೇನು ಕೇಸ್ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎರಡು ಕೇಸು ಈಸಿ ಇತ್ತು, ಈ ಕೇಸು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡೋಣ ಏನಿದೆ ಕೇಸ್ ಬಗ್ಗೆ. ಓಕೆ, ಸೊ ಈಗ ನೋಡಿ. ಸೊ ಇದರಲ್ಲಿ ಕ್ಯಾಂಟಿಲಿವರ್ ವಿತ್ UVL ಅಲ್ಲಿ ಫಸ್ಟ್ ಏನ್ ಮಾಡಬೇಕು, ನಾವು ಎಲ್ಲಿಂದ ಒಂದು ಎಕ್ಸ್ ವ್ಯಾಲ್ಯೂನ ನಾವು ತಗೊಳ್ಳೋಣ. ಇಲ್ಲಿ ಎಲ್ಲೋ ಒಂದ್ ಕಡೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನಾನು ಏನ್ ಮಾಡಿದೀನಿ, ಇಲ್ಲಿ ಒಂದು ಸೆಕ್ಷನ್ ತಗೊಂಡಿದ್ದೀನಿ. ಸೊ ಇದು ಎಕ್ಸ್ ಡಿಸ್ಟೆನ್ಸ್ ಇದೆ ನಮ್ದು, ರೈಟ್. ಇದೊಂದು ಸೆಕ್ಷನ್ ಇದೆ, ಇದು ಒಂದು ನಮ್ದು ಎಕ್ಸ್ ಡಿಸ್ಟೆನ್ಸ್ ಇದೆ ಈ ಪಾಯಿಂಟ್ ಇಂದ. ಸಾರಿ ಒಂದ್ ನಿಮಿಷ. ಸೊ ಈ ಕಡೆಯಿಂದ ತಗೊಳ್ಳೋಣ, ಯಾಕೆಂದ್ರೆ ಕ್ಯಾಲ್ಕುಲೇಷನ್ ಯಾವ ತರ ಇದೆ ಆ ತರನೇ ಮಾಡೋಣ ನಾವು. ಸೊ ಈ ತರ ಇದೆ, ಈ ಕಡೆಯಿಂದ ನಾನು ಎಕ್ಸ್ ಡಿಸ್ಟೆನ್ಸ್ ಅನ್ನ ತಗೊಂಡಿದ್ದೀನಿ. ಸೇಮ್ ಯಾವುದು ಈ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಯಾವ ತರ ತಗೊಂಡಿದೀವಿ ನೋಡಿ, ಅದೇ ತರ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಈ ಪಾಯಿಂಟ್, ಓಕೆ. ಸೊ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅಲ್ಲಿ ನಾನು ಎಕ್ಸ್ ಡಿಸ್ಟೆನ್ಸ್ ತಗೊಂಡಿದ್ದೀನಿ. ಸೊ ಇವಾಗ ನಮಗೇನು ಡ್ರಾ ಮಾಡೋದಿದೆ, ಶಿಯರ್ ಫೋರ್ಸ್ ಮತ್ತೆ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂತಂದ್ರೆ ಇದ್ರದ್ದು ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಲೋಡ್ ಅಂತೀವಲ್ಲ, ಲೋಡ್. ಸೊ WX ಅಂತ ಅಂತೀನಿ ಅದಕ್ಕೆ, ರೈಟ್. ಸೊ ಅದಕ್ಕೆ ನಾನು WX ಅಂತ ಅಂತೀನಿ. ಲೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಸೊ ಲೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿ W ಕೊಟ್ಟಿದ್ದಾರೆ, ರೈಟ್. ಸೊ W ಇಂಟು X by L ಮಾಡಿದಾಗ ನಮಗೆ WX ಸಿಗುತ್ತೆ. ಸೊ ಈಗ ನಾವು ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನಾಗುತ್ತೆ ಹೇಳಿ, ಇದ್ರದ್ದು ನಾವು ಟ್ರಯಾಂಗಲ್ ನ ತಗೊಂಡಾಗ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. ಸೊ ಇದು ಹಾಫ್ ಮೈನಸ್ ಆಫ್ ಹಾಫ್ ಇಂಟು ಬೇಸ್ ಏನಾಗುತ್ತೆ, ಬೇಸ್ ಬಂದ್ಬಿಟ್ಟು W, ರೈಟ್, ಇಂಟು ಹೈಟ್ ಅಂತಂದ್ರೆ ಇದು, ಆಯ್ತಾ. ಸೊ ಈಗ ಇದು ನಮಗೇನು ಇದು ಕಾಣಿಸ್ತಾ ಇದೆಯಲ್ಲ, ಈ ವ್ಯಾಲ್ಯೂ ಇದು ಬಂದ್ಬಿಟ್ಟು WX by L ಆಗುತ್ತೆ ಇದು, ರೈಟ್. ಸೊ ಇದು WX by L, ಗೊತ್ತಾಯ್ತಾ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು W ಇಂಟು X by L, ದಟ್ ಈಸ್ X by L ಇಂಟು X ಅಂತ ಆಗುತ್ತೆ. ಇದು X by L ಇಂಟು X ಆಗುತ್ತೆ, ಗೊತ್ತಾಯ್ತಾ. X by L ಇಂಟು X ಆಗುತ್ತೆ, X by L ಇಂಟು X, ಗೊತ್ತಾಯ್ತಾ. ಸೊ ಇವಾಗ ಇದು ಎಷ್ಟಾಗುತ್ತೆ, ಮೈನಸ್ ಆಫ್ WX²
divided by 2l minus wx square by 2l. ಸೊ ಇದೇನಿದೆ, ಇದು ಪ್ಯಾರಾಬೋಲಿಕ್ ವೇರಿಯೇಷನ್ ಇದೆ, ಇದು ಗೊತ್ತಾಯ್ತಾ. ಸೊ ಇದು ಪ್ಯಾರಾಬೋಲಿಕ್ ವೇರಿಯೇಷನ್ ಇದೆ ಇದು. ಸೊ ಇದು ಯಾವ ವ್ಯಾಲ್ಯೂ ಬಂತು ಇವಾಗ, ಇದು ಬಂದ್ಬಿಟ್ಟು ಶಿಯರ್ ಫೋರ್ಸ್ ಇದೆ, ಗೊತ್ತಾಯ್ತಾ. ಇದು ಬಂದ್ಬಿಟ್ಟು ಶಿಯರ್ ಫೋರ್ಸ್ ಇದೆ, ಇದು ನಾನು ಇಲ್ಲಿ ಬರಿತೀನಿ ನೋಡಿ, ಶಿಯರ್ ಫೋರ್ಸ್ ಅಂತ ಬರ್ತಿದೆ, ಇದು ಶಿಯರ್ ಫೋರ್ಸ್. ಸೊ ಇದು wx ಸ್ಕ್ವೇರ್ ಬೈ 2l ಅಂತ ಬಂತು ಇವಾಗ. ಸೊ ಇದು wx ಸ್ಕ್ವೇರ್ ಬೈ 2l ಎಲ್ಲಿ ಬಂತು, ಈ ಪಾಯಿಂಟ್ ಅಲ್ಲಿ ಬಂತು. ಅಂದ್ರೆ ಇದನ್ನ ನಾನು ಇಲ್ಲಿ ಪ್ರೊಜೆಕ್ಟ್ ಮಾಡ್ಕೊಂಡಾಗ ಈ ಪಾಯಿಂಟ್ ಅಲ್ಲಿ ಬಂತು ಇವಾಗ ಇದೆಲ್ಲ. ಸೊ ಇದೇನಿದೆ, ಇದು ಪ್ಯಾರಾಬೋಲಿಕ್ ವೇರಿಯೇಷನ್ ಅಂತ ಇದೆ ಈಗ. ಸೊ ಇದು ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಪ್ಯಾರಾಬೋಲಿಕ್ ವೇರಿಯೇಷನ್ ಹಾಕೊಂಡು ಹೋಗುತ್ತೆ, ಈ ತರ ಪ್ಯಾರಾಬೋಲಿಕ್ ವೇರಿಯೇಷನ್. ಸೊ ನಮಗೆ ಈ ವ್ಯಾಲ್ಯೂ ಬೇಕು ತಾನೆ, ಇದನ್ನು ವ್ಯಾಲ್ಯೂ ಬೇಕು, ಆಮೇಲೆ ಈ ವ್ಯಾಲ್ಯೂನು ಬೇಕು. ಈ ವ್ಯಾಲ್ಯೂ ಅಂತ ಇವಾಗ ನಾವು ಫೈಂಡ್ ಔಟ್ ಮಾಡಿದೀವಿ ಇದು. ಸೊ ಇದೇನಾಗಿದೆ, ಅದು ಮೈನಸ್ ಆಫ್ wx ಸ್ಕ್ವೇರ್ ಬೈ 2l ಆಯ್ತು. ಇದು ನೆಗೆಟಿವ್ ವ್ಯಾಲ್ಯೂ, ಗೊತ್ತಾಯ್ತಾ, ಇದು ನೆಗೆಟಿವ್ ವ್ಯಾಲ್ಯೂ. ಸೊ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಶಿಯರ್ ಫೋರ್ಸ್ ಅಟ್ ಎಕ್ಸ್ ಡಿಸ್ಟೆನ್ಸ್ ಅಂತೂ 0 ಆಗ್ಬಿಡುತ್ತೆ, ಅದು ಬರೆಯೋದೇ ಬೇಡ. ಎಕ್ಸ್ ಈಕ್ವಲ್ಸ್ ಟು ಎಲ್ ಅಂದ್ರೆ ಟೋಟಲ್ ಲೆಂತ್ ತಗೊಂಡಾಗ ಏನಾಗುತ್ತೆ ಹೇಳಿ. ಸೊ ಶಿಯರ್ ಫೋರ್ಸ್ ಅಟ್ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಈ ಬಿ ಪಾಯಿಂಟ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಇದು ಬಿ ಪಾಯಿಂಟ್, ಇದು ಎ ಪಾಯಿಂಟ್. ಶಿಯರ್ ಫೋರ್ಸ್ ಅಟ್ ಬಿ ಪಾಯಿಂಟ್ ಅಲ್ಲಿ ಏನ್ ಬರುತ್ತೆ, ಮೈನಸ್ ಆಫ್ WL ಸ್ಕ್ವೇರ್ ಬೈ 2l ಅಂದ್ರೆ ಇದು ಇಂಟು ಆಯ್ತಾ, WL ಸ್ಕ್ವೇರ್ ಬೈ 2l. ಅದನ್ನ ನೀವು ಮಾಡಿದಾಗ ಮೈನಸ್ ಆಫ್ WL ಬೈ 2 ಆಗುತ್ತೆ. ಮೈನಸ್ ಆಫ್ WL ಬೈ 2 ಇಸ್ ಅ ಆನ್ಸರ್. ಸೊ ಇದೇನಾಗುತ್ತೆ ಅವಾಗ, WL ಬೈ 2 ಆಗುತ್ತೆ, ಗೊತ್ತಾಯ್ತಾ. WL ಬೈ 2 ಆಗುತ್ತೆ. ಇದು ಬಂದ್ಬಿಟ್ಟು ಶಿಯರ್ ಫೋರ್ಸ್ ಡಯಾಗ್ರಾಮ್. ಈಗ ನೆಕ್ಸ್ಟ್ ನಾವು ಡ್ರಾ ಮಾಡಬೇಕಾಗಿರೋದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ಫೈಂಡ್ ಔಟ್ ಮಾಡೋಣ. ಸೊ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಮೂಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೂಮೆಂಟ್ ಏನಿದೆ, m ಈಕ್ವಲ್ಸ್ ಟು ಆಯ್ತಾ, ಮೂಮೆಂಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತೀವಿ. ಸೊ ಹಾಫ್ ಇಂಟು ಬೇಸ್ ಏನಾಗುತ್ತೆ, W ಇಂಟು ಎಕ್ಸ್ ಬೈ ಎಲ್, ಗೊತ್ತಾಗ್ತಿದೆಯಲ್ಲ, ಇಂಟು ಎಕ್ಸ್ ಇಂಟು ಎಕ್ಸ್ ಬೈ 3. ಹೇಗಂತಂದ್ರೆ ಇದನ್ನ ಡಯಾಗ್ರಾಮ್ ನೀವು ಡ್ರಾ ಮಾಡಿದಾಗ ಇದ್ರ ಡಯಾಗ್ರಾಮ್ ಯಾವ ತರ ಬರುತ್ತೆ ಅಂದ್ರೆ, ಇದನ್ನು ಏನಾಗುತ್ತೆ ಹೇಳಿ, ಕ್ಯೂಬಿಕ್ ವೇರಿಯೇಷನ್ ಆಗುತ್ತೆ. ಇದು ಕ್ಯೂಬಿಕ್ ವೇರಿಯೇಷನ್, ಇದು ಪ್ಯಾರಾಬೋಲಿಕ್ ವೇರಿಯೇಷನ್. ಇಲ್ಲಿ ಬರೀಲ್ಲ, ಪ್ಯಾರಾಬೋಲಿಕ್ ವೇರಿಯೇಷನ್. ಸೊ ಇದನ್ನ ಇದು ಡ್ರಾ ಮಾಡ್ತೀನಿ ಇವಾಗ. ಸೊ ಇದು ಡ್ರಾ ಮಾಡಿದ್ರೆ ಇದು ಪ್ಯಾರಾಬೋಲಿಕ್, ಇದು ಕ್ಯೂಬಿಕ್ ವೇರಿಯೇಷನ್. ಸೊ ಇದು ಕ್ಯೂಬಿಕ್ ವೇರಿಯೇಷನ್, ಅರ್ಥ ಆಯ್ತು ಅನ್ಸುತ್ತೆ ಇವಾಗ. ಸೊ ಇದು ನೆಗೆಟಿವ್ ವ್ಯಾಲ್ಯೂ, ಇದನ್ನು ನೆಗೆಟಿವ್ ವ್ಯಾಲ್ಯೂ. ಸೊ ಇವಾಗ ಎಷ್ಟಾಯ್ತು ಹೇಳಿ ಇದು. ಸೊ W ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಯ್ತು, ಎಕ್ಸ್ ಬೈ 3. ಅದಕ್ಕೆ ನಾವು ಇಲ್ಲಿಂದ ತಗೊಳ್ತಾ ಇದೀವಿ. ಸೊ ಏನಾಗುತ್ತೆ, ಇದು ಮೈನಸ್ WX ಕ್ಯೂಬ್ ಬೈ 6l. ಯಾವ್ದಾಯ್ತು ಇದು, 6l. ಇಲ್ಲಿ ಎಕ್ಸ್ ಪಾಯಿಂಟ್ ಅಲ್ಲಿ ಆಯ್ತು, ಇದು ಇಲ್ಲಾಯ್ತು, WX ಕ್ಯೂಬ್ ಬೈ 6l ಈ ಪಾಯಿಂಟ್ ಅಲ್ಲಿ ಆಯ್ತು, ಗೊತ್ತಾಯ್ತಾ. ಬಟ್ ಈಗ ನಮಗ್ ಬೇಕಾಗಿರೋದು ಯಾವ್ದು ಹೇಳಿ, ಇದು ನಮಗ್ ಬೇಕಾಗಿರೋದು ಈ ಪಾಯಿಂಟ್ ಅಲ್ಲಿ ಬೇಕು. ಸೊ ಆ ಪಾಯಿಂಟ್ ಅಲ್ಲಿ ನಾವು ಯಾವ ತರ ಮಾಡ್ತೀವಿ, ಬೆಂಡಿಂಗ್ ಮೂಮೆಂಟ್ ಅಟ್ ಬಿ ಪಾಯಿಂಟ್ ಅಲ್ಲಿ ಮಾಡುವಾಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಸಿಂಪಲ್ ಆಗಿ ಡೈರೆಕ್ಟ್ ಆಗಿ WL ಸ್ಕ್ವೇರ್ ಬೈ 6 ಆಗುತ್ತೆ. ಯಾಕೆಂದ್ರೆ ಅಟ್ ಎಕ್ಸ್ ಈಕ್ವಲ್ಸ್ ಟು ಎಲ್ ಆಗುತ್ತೆ, ಗೊತ್ತಾಯ್ತಾ. ಅವಾಗ ಈ ವ್ಯಾಲ್ಯೂ ಬರುತ್ತೆ, WL ಸ್ಕ್ವೇರ್ ಬೈ 6. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ, WL ಸ್ಕ್ವೇರ್ ಬೈ 6 ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ನೀವು ನೆನ್ಪಿಡ್ಬೇಕಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ನೋಡೋಣ, ಕ್ಯಾಂಟಿಲಿವರ್ ಆಯ್ತು, 3 ಕೇಸಸ್ ಆಯ್ತು ಕ್ಯಾಂಟಿಲಿವರ್, ರೈಟ್. ಸೊ ಈಗ ಸಿಂಪ್ಲಿ ಸಪೋರ್ಟೆಡ್ ಅದು ನೋಡೋಣ ಕೇಸಸ್. ಸೊ ಈಗ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಬಗ್ಗೆ ನೋಡೋಣ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ BMD SFD ಆಯ್ತಾ. BMD ಮತ್ತೆ SFD ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡೋಣ. ಯಾವ್ದದು, ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸೊ ಅದರಲ್ಲಿ ಫಸ್ಟ್ ಕೇಸ್ ಬರುತ್ತೆ. ಫಸ್ಟ್ ಕೇಸು
simply supported beam of point load. Simply supported beam with point load. Simply supported beam with point load. Simply supported beam with point load or concentrated load ಅಂದ್ರೆ ತಿಳ್ಕೊಳ್ಬೇಕು ನೀವು ಅಷ್ಟೇ ಗೊತ್ತಾಯ್ತಾ. So this is a simply supported beam with point load. Now let me draw the diagram first so that you can understand easily. So this is a simply supported beam. So you have to calculate the reaction and the load is at the center of the point. ಗೊತ್ತಾಯ್ತಾ. at mid span ಅಂತ ಬರೀತೀನಿ. beam with point load at mid span ಅಂದ್ರೆ ಎಕ್ಸಾಕ್ಟ್ಲಿ ಇಟ್ ದ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ, ಸೆಂಟರ್ ಪಾಯಿಂಟ್ ಅಲ್ಲಿ. ಸೊ ಇದನ್ನ ನಾನು ಹೇಳ್ತೀನಿ ಎ ಪಾಯಿಂಟ್, ಇದು ಬಿ ಪಾಯಿಂಟ್, ರೈಟ್. ಸೊ ದಿಸ್ ಇಸ್ ದ ಗಿವನ್ ಎಲ್, ಇದು ಎಲ್ ಸ್ಪ್ಯಾನ್ ಲೆಂತ್ ಎಲ್. ಸೊ ಇದೇನಾಗುತ್ತೆ L/2 ಆಗುತ್ತೆ, ಗೊತ್ತಾಯ್ತಾ. ಸೊ ಈಗ ಇದ್ರದ್ದು ನಮ್ಗೆ ಏನ್ ಮಾಡೋದಿದೆ, ಶಿಯರ್ ಫೋರ್ಸ್ ಡಯಾಗ್ರಾಮ್ ಮತ್ತೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ತುಂಬಾ ಸಿಂಪಲ್ ಇದೆ, ಫಾಸ್ಟ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ, ಲೋಡ್ ಎರಡು ಕಡೆ ಸಿಮೆಟ್ರಿಕಲ್ ಆಗಿದೆ ಅಂತ ಹೇಳ್ಕೊಡ್ತೀನಿ. ಲೋಡ್ ಈಸ್ ಸಿಮೆಟ್ರಿಕಲ್ ಆನ್ ಬೋತ್ ಸೈಡ್. ಲೋಡ್ ಈಸ್ ಸಿಮೆಟ್ರಿಕಲ್ ಯಾಕೆ ಅಂತಂದ್ರೆ ಲೋಡ್ ಈಸ್ ಸಿಮೆಟ್ರಿಕಲಿ ಪ್ಲೇಸ್ ಆನ್ ದ ಸ್ಪ್ಯಾನ್. ಯಾಕೆಂದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಅಂತಂದ್ರೆ ಎರಡು ಕಡೆ ಸಿಮೆಟ್ರಿಕಲ್ ಇರುತ್ತೆ. ಪ್ಲೇಸ್ ಅಟ್ ಮಿಡ್ ಸ್ಪ್ಯಾನ್, ಗೊತ್ತಾಯ್ತಾ. ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಲ್ಲರೂ. ಸೊ ಈಗ ರಿಯಾಕ್ಷನ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಹೋಗ್ತಾನೆ ನಾವು. ರಿಯಾಕ್ಷನ್ ಅಟ್ ಸಪೋರ್ಟ್ಸ್, ಯಾವ ಸಪೋರ್ಟ್, ಎ ಸಪೋರ್ಟ್ ಮತ್ತೆ ಬಿ ಸಪೋರ್ಟ್ ಇದೆ. ಸೊ ರಿಯಾಕ್ಷನ್ ಅಟ್ ಈಚ್ ಸಪೋರ್ಟ್, ರಿಯಾಕ್ಷನ್ ಅಟ್ ಈಚ್ ಸಪೋರ್ಟ್, ಈಚ್ ಸಪೋರ್ಟ್ ಅಲ್ಲಿ ರಿಯಾಕ್ಷನ್ ಯಾವ ತರ ಇರುತ್ತೆ ಹೇಳ್ಬೋದಾ. ಸಿಂಪಲ್ ಆಗಿ ಹೇಳ್ಬೇಕೇನಂತಂದ್ರೆ ರಿಯಾಕ್ಷನ್ ಅಟ್ ಎ ಆರ್ ಎ ಈಕ್ವಲ್ಸ್ ಟು ಆರ್ ಬಿ. ಯಾವಾಗ ಸಿಮೆಟ್ರಿಕಲ್ ಅಂತ ಬಂದಾಗ ಲೋಡು ಡಿವೈಡೆಡ್ ಬೈ ಹಾಫ್ ಆಗುತ್ತೆ. ಈ ಕಡೆ ಹಾಫ್ ಡಿವೈಡ್, ಈ ಕಡೆ ಹಾಫ್ ಡಿವೈಡ್ ಆಗುತ್ತೆ ಸಿಮೆಟ್ರಿಕಲ್ ಇದ್ದಾಗ ಅಷ್ಟೇ, ಗೊತ್ತಾಯ್ತಾ. ಸೊ ಇದೊಂದು ಪಾಯಿಂಟ್ ನೆನ್ಪಿಡಿ. ಸೊ ಇವಾಗ ನಮ್ಗೆ ಏನೇನು ಸಿಕ್ತು, ಆರ್ ಎ ಸಿಕ್ಬಿಡ್ತು ನಮ್ಗೆ. ಆರ್ ಎ ಏನ್ ಬಂತು, W/2 ಬಂತು. ಆರ್ ಬಿ ಏನ್ ಬಂತು, W/2 ಬಂದ್ಬಿಡ್ತು. ಇವೆರಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ಒಂದು ಸೆಕ್ಷನ್ ತಗೋತೀನಿ, ಅದು ಎಕ್ಸ್ ಡಿಸ್ಟೆನ್ಸ್ ಫ್ರಮ್ ದ ಎ ಪಾಯಿಂಟ್. ಎ ಪಾಯಿಂಟ್ ಇಂದ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ನಾನು ತಗೋತೀನಿ, ಸರಿನಾ. ಓಕೆ, ನಾವು ಈಗ ಇವೆರಡರ ಮಧ್ಯೆ ನಾನು ಮಾಡ್ತೀನಿ, ಇದಕ್ಕೆ ಒಂದು ಹೆಸರು ಕೊಡ್ತೀನಿ. ಇದು ಸಿ ಇದೆ, ಇದು ಸಿ ಪಾಯಿಂಟ್, ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಆಯ್ತಾ. ಸೊ ಎರಡರ ಮಧ್ಯೆ ನಾನೇನ್ ಮಾಡಿದೆ, ಒಂದು ಸೆಕ್ಷನ್ ತಗೊಂಡಿದ್ದೀನಿ, ಗೊತ್ತಾಯ್ತಾ. ಸೊ ಈಗ ಸಿ ಮತ್ತೆ ಬಿ ಏನಾಗುತ್ತೆ, ಈಗ ನಾವು ಶಿಯರ್ ಫೋರ್ಸ್ ಡಯಾಗ್ರಾಮ್ ನ ಡ್ರಾ ಮಾಡೋಣ ನೋಡಿ. ಸೊ ಶಿಯರ್ ಫೋರ್ಸ್ ಡಯಾಗ್ರಾಮ್ ನ ನಾವು ಈಗ ಇದರಿಂದ ಡ್ರಾ ಮಾಡಬಹುದು. ಸೊ ಈಗ ಆರ್ ಎ ನಮಗೆ ವ್ಯಾಲ್ಯೂ ಗೊತ್ತಿದೆ, ಡಬ್ಲ್ಯೂ ಗೊತ್ತಿದೆ. ಸೊ ಇಲ್ಲ ನೋಡ್ಬೋದು ಇವಾಗ. ಸೊ ಆರ್ ಎ ಏನಾಗ್ತಿದೆ, ಅಪ್ವರ್ಡ್ ಹೋಗ್ತಾ ಇದೆ, ರೈಟ್. ಸೊ ಡಬ್ಲ್ಯೂ ಏನಾಗ್ತಿದೆ, ಡೌನ್ವರ್ಡ್ ಬರ್ತಾ ಇದೆ, ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ. ಸೊ ಇಲ್ಲಿ ಎಷ್ಟು ಬರುತ್ತೆ ಇವಾಗ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇದು ಇದಿಷ್ಟು ಬಂದ್ಬಿಟ್ಟು ಈ ತರ ಬರುತ್ತೆ. ಸೊ ಇದಿಷ್ಟು ಏನಿದೆ, ಇದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಇದಿಷ್ಟು ಬಂದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂ. ಇದು ಎಷ್ಟಾಯ್ತು, ಇದು W/2, ಗೊತ್ತಾಯ್ತಾ. ಇದು W/2 ವ್ಯಾಲ್ಯೂ. ಇದೇನ್ ಕಾಣಿಸ್ತಾ ಇದೆ, ಇದು W/2 ಪಾಸಿಟಿವ್ ವ್ಯಾಲ್ಯೂ. ಅದೇ ಇವಾಗ ನೋಡಿ, ಇದು ಡೌನ್ವರ್ಡ್ ಬರ್ತಾ ಇದೆ. ಎಲ್ಲಿ, ಎಟ್ ಸಿ ಪಾಯಿಂಟ್ ಇದು ಡೌನ್ವರ್ಡ್ ಇದೆ. ಡೌನ್ವರ್ಡ್ ಎಷ್ಟಿದೆ, ಅದು W ಇದೆ. ಸೊ ಡೌನ್ವರ್ಡ್ ಆಗಿದೆ. ಇದು ಏನಿದೆ, ಅಪ್ವರ್ಡ್ ಇದೆ, ಯಾವುದು, ಬಿ ಪಾಯಿಂಟ್. ಸೊ ಇದು ಡೌನ್ವರ್ಡ್ ಇದೆ, ಅದು ಅಪ್ವರ್ಡ್ ಇದೆ, ಅಂದ್ರೆ ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿಂದ ಕೆಳಗಡೆ ನೆಗೆಟಿವ್ ಬರುತ್ತೆ. ಸೊ ಈ ತರ ಬರುತ್ತೆ, ಗೊತ್ತಾ. ಸೊ ಇದೇನಾಗಿದೆ ವ್ಯಾಲ್ಯೂ, ಈಗ ಅದನ್ನ ನಾನು ರಿಮೂವ್ ಮಾಡ್ತೀನಿ ಒಂದು ನಿಮಿಷ. ಸೊ ಇದನ್ನು W/2 ಆಗಿದೆ. ಓಕೆ, ಸೊ ದಿಸ್ ಈಸ್ ಅ ಶಿಯರ್ ಫೋರ್ಸ್ ಡಯಾಗ್ರಾಮ್. ಓಕೆ, ಡನ್. ಈಗ ನೀವು ಬರೆಯೋದೇನು ಬೇಕಾಗಿಲ್ಲ ಅಂತ ಅನ್ಸುತ್ತೆ, ಸಿಂಪಲ್ ಆಗಿ ಹೇಳಿದೀನಿ ನಾನು. ಸೊ ಇಲ್ಲಿ ನೋಡ್ಬೋದು, ಶಿಯರ್ ಫೋರ್ಸ್ ಅಟ್ ಎ ಪಾಯಿಂಟ್ ಗೊತ್ತಾಯ್ತು. ಅಟ್ ಎ ಎಷ್ಟಾಗಿದೆ ಶಿಯರ್ ಫೋರ್ಸ್ ಅಟ್ ಎ, W/2 ಪಾಸಿಟಿವ್ ವ್ಯಾಲ್ಯೂ. ಅದೇ ಶಿಯರ್ ಫೋರ್ಸ್ ಅಟ್ ಬಿ ಎಷ್ಟಾಯ್ತಪ್ಪ, ಅದು ಬಂದ್ಬಿಟ್ಟು ನೆಗೆಟಿವ್ W/2 ಆಯ್ತು. ಯಾಕೆ ಬಂತು ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ಬೆಂಡಿಂಗ್ ಮೂವ್ಮೆಂಟ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಬೆಂಡಿಂಗ್ ಮೂವ್ಮೆಂಟ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡಬೇಕು, ಸಿಂಪಲ್ ಆಗಿ ನೋಡಿ. ಯಾವುದೇ ಒಂದು ಬೆಂಡಿಂಗ್ ಮೂವ್ಮೆಂಟ್ ಎ ಮತ್ತೆ ಸಿ ಪಾಯಿಂಟ್ ಇದ್ರ ಮಧ್ಯೆ ನನಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ಗೊತ್ತಾಯ್ತಾ. ಅದು ಎಕ್ಸ್ ಡಿಸ್ಟೆನ್ಸ್ ಫ್ರಮ್ ಅಲ್ಲಿಂದ ಇದೆ. ಸೊ ಈಗ ನಾನು ಬೆಂಡಿಂಗ್ ಮೂವ್ಮೆಂಟ್ ಅಟ್ ಎಕ್ಸ್ ಪಾಯಿಂಟ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ.
ಅಂದ್ರೆ ಇಲ್ಲಿರೋದನ್ನ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದನ್ನ ಯಾವ ತರ ಮಾಡ್ಬೋದು, ಯಾವ ತರ ಮಾಡ್ತೀರಾ, ಸಿಂಪಲ್ ಆಯ್ತಾ. ಇದ್ರದ್ದು ಏನ್ ವ್ಯಾಲ್ಯೂ ಇದೆ W/2 ಇಂಟು ಎಕ್ಸ್ ಮಾಡ್ತೀನಿ ಅಷ್ಟೇ ತಾನೆ, ಪ್ಲಸ್ W/2 ಇಂಟು ಎಕ್ಸ್ ಆಯ್ತಾ. ಇದು ಪ್ಲಸ್ ಯಾಕೆ ತಗೊಂಡಿದ್ದೀನಿ ಹೇಳ್ಬೋದಾ, ಯಾಕೆಂದ್ರೆ ಇಲ್ಲಿ ಸ್ಯಾಗಿಂಗ್ ಆಗ್ತಾ ಇದೆ, ಸ್ಯಾಗಿಂಗ್. ಸರ್ ಇದು ಹಾಗಿಂಗ್ ಸ್ಯಾಗಿಂಗ್ ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ಲೋಡ್ ಇದೆಯಾ, ಇಲ್ಲೊಂದು ಲೋಡ್ ಇದೆ. ಸೊ ಇದೇನಾಗುತ್ತೆ, ಇದು ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಇದೇನಾಗುತ್ತೆ ಅಲ್ಲಿ ಸ್ಯಾಗ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ, ಗೊತ್ತಾಯ್ತಾ. ಇಲ್ಲಿಂದ ಇಲ್ಲಿಗೆ ಸ್ಯಾಗ್ ಆಗ್ಬಿಟ್ಟು ಆಮೇಲೆ ಈ ತರ ಆಗುತ್ತೆ, ರೈಟ್. ಸೊ ಈ ತರ ಹಾಗಿಂಗ್ ಮತ್ತೆ ಸ್ಯಾಗಿಂಗ್ ಆಗುತ್ತೆ. ಇದು ಸ್ಯಾಗ್ ಆಗ್ತಾ ಇದೆ, ಇಲ್ಲಿ ಮತ್ತೆ ಹಾಗ್ ಆಗೋದೆ, ಮತ್ತೆ ಇಲ್ಲಿ ಸ್ಯಾಗ್ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ಆಗುತ್ತೆ, ಅದಕ್ಕೆ ಇದು ಸ್ಯಾಗಿಂಗ್ ಅಂತ ನಾನು ಹೇಳಿದ್ದೀನಿ. W/2 ಇಂಟು ಎಕ್ಸ್ ಆಯ್ತಿದ್ದು. ಈಗ ಮುಂದೆ ನೋಡೋಣ. ಸೊ W/2 ಇಂಟು ಎಕ್ಸ್ ಆಯ್ತಾ. ಸೊ ಈಗ ಮೂಮೆಂಟ್ ಎಟ್ ಸಾರಿ ಬೆಂಡಿಂಗ್ ಮೂಮೆಂಟ್ ಅಂತ ಬರ್ತೀನಿ, ಕನ್ಫ್ಯೂಸ್ ಆಗದೆ ಬಿಡ ನಿಮಗೆ. ಬೆಂಡಿಂಗ್ ಮೂಮೆಂಟ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಒಂದು ನಿಮಿಷ ಹತ್ರ ಬರೆದ್ರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಬೆಂಡಿಂಗ್ ಮೂಮೆಂಟ್ ಎಟ್ ಎಕ್ಸ್ ಈಕ್ವಲ್ಸ್ ಟು L/2. L/2 ಅಂತ ಇದ್ದಾಗ L/2 ಅಂತ ನಾನು ತಗೋತೀನಿ. L/2 ಅಂತ ತಗೊಂಡಾಗ ಬೆಂಡಿಂಗ್ ಮೂಮೆಂಟ್ ಎಟ್ ಸಿ ಪಾಯಿಂಟ್ ಏನಾಗುತ್ತೆ, ಈ ಸಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಬೆಂಡಿಂಗ್ ಮೂಮೆಂಟ್ ನೋಡಿ, ಬೆಂಡಿಂಗ್ ಮೂಮೆಂಟ್ ಎಟ್ ಸಿ, ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಪಾಯಿಂಟ್ ಎಷ್ಟಾಗುತ್ತಪ್ಪ, ಎಷ್ಟಾಗುತ್ತಂದ್ರೆ ಸಿಂಪಲ್ ಆಗಿ ನೋಡಿ, ಮೈನಸ್ ಆಫ್ W/2 ಆಯ್ತಾ, ಎಲ್ಲಿ ಸಿ ಪಾಯಿಂಟ್ ಅಲ್ಲಿ ಬೇಕಾಗಿದೆ ನನಗೆ, W/2 ಇಂಟು ಲೆಂತ್ ಎಷ್ಟಿದೆ, ಇಲ್ಲಿ L/2 ಇದೆ. ಸೊ ಇದು ಎಷ್ಟಾಗುತ್ತೆ, ಇದು WL/4 ಆಗುತ್ತೆ ಇದು. ಸೊ ಇದು ಬಂದ್ಬಿಟ್ಟು WL/4 ಇಸ್ ಆನ್ಸರ್, ಗೊತ್ತಾಯ್ತಾ. ಸೊ ಇದು ಪಾಸಿಟಿವ್ ಇದ್ದಿದ್ದು ಇಲ್ಲಿ ಬಂದ್ಬಿಟ್ಟು ನೆಗೆಟಿವ್ ಇದ್ದು ಇಲ್ಲಿ ಬಂದ್ಬಿಟ್ಟು ಪಾಸಿಟಿವ್ ಆಗುತ್ತೆ. ಸೊ ಇದ್ರ ಏನಾಗುತ್ತೆ ಅವಾಗ ಈ ತರ ಬರುತ್ತೆ, ಗೊತ್ತಾಯ್ತಾ. ಸೊ ಇದು ಪಾಸಿಟಿವ್, ಸೊ ಇದು ಈ ವ್ಯಾಲ್ಯೂ WL/4 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಆಗುತ್ತೆ, ಸರಿನಾ. ಓಕೆ ರೈಟ್, ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸಿಂಪಲ್ ಆಗಿರೋದಿದೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕು ಅಷ್ಟೇ, ರೈಟ್. ಸೊ ನೆಕ್ಸ್ಟ್ ಕೇಸ್ ನೋಡೋಣ. ಸಿಂಪ್ಲಿ ಸಪೋರ್ಟೆಡ್ ಅಲ್ಲಿ ಸೆಕೆಂಡ್ ಕೇಸ್ ಬರುತ್ತೆ. ಸೆಕೆಂಡ್ ಕೇಸ್ ಬಂದ್ಬಿಟ್ಟು ಸಿಂಪ್ಲಿ ಸಪೋರ್ಟೆಡ್ beam with UDL ವಿತ್ ನಿಲ್ಲಿ ಒಂದು ನಿಮಿಷ. ಸೊ ಇದಕ್ಕಿಂತ ಮುಂಚೆ ಈಗ ಇದು ಎಕ್ಸಾಕ್ಟ್ ಮಿಡ್ ಸ್ಪ್ಯಾನ್ ಇದೆ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ ಪಾಯಿಂಟ್ ಲೋಡ್ ನಾಟ್ ಇನ್ ಮಿಡ್ ಸ್ಪ್ಯಾನ್ ಇನ್ನೊಂದು ಕೇಸ್ ಬರುತ್ತಲ್ಲ, ಅದು ಮಾಡೋಣ. ಅದು ಮಾಡಿದ್ಮೇಲೆ ಇನ್ನೊಂದು ನೋಡ್ಕೊಳ್ಳೋಣ, ಯಾವ್ದಾದ್ರು UDL. ಸೊ ಇವೆರಡು ಕೇಸ್ ಇವತ್ತು ಮುಗಿಸ್ಬಿಡೋಣ, ಸೊ ದಟ್ ಮುಂದಿನ ಕ್ಲಾಸು ನಾವು ಫಾಸ್ಟ್ ಆಗಿ ಮಾಡ್ಬೋದು, ಸರಿನಾ. ರೈಟ್, ಅರ್ಥ ಆಗ್ತಿದೆಯಲ್ಲ ಇದು. ಸೊ ತುಂಬಾ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳೋಣ ಇವಾಗ. ಓಕೆ, ಸೊ ಈಗ ಸಿಂಪ್ಲಿ ಸಪೋರ್ಟೆಡ್ ವಿತ್ ಪಾಯಿಂಟ್ ಲೋಡ್ ನಾಟ್ ಇನ್ ದ ಮಿಡ್ ಸ್ಪ್ಯಾನ್ ಅಂದ್ರೆ ಯಾವ ತರ ಸರ್, ಅದು ನಮಗೂ ಗೊತ್ತಾಗ್ತಿಲ್ಲ ಅಂತಂದಿರಲ್ಲ. ಸೊ ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಕರೆಕ್ಟಾ. ಸೊ ಪಾಯಿಂಟ್ ಲೋಡ್ ನಾಟ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್, ಇಟ್ ಈಸ್ ಅವೇ ಫ್ರಮ್ ದಟ್ ಪಾಯಿಂಟ್. ಸೊ ಇದನ್ನ ಎ ಅಂತ ನಾನು ಕಾಲ್ ಮಾಡ್ತೀನಿ. ಸೊ ಇದನ್ನ ಬಿ ಡಿಸ್ಟೆನ್ಸ್ ಅಂತ ನಾನು ಬರೀತೀನಿ. ಸೊ ಇದು W ಇದೆ. ಸೊ ಇದು ಎ ಪಾಯಿಂಟ್, ಓಕೆ, ಇದು ಬಿ ಪಾಯಿಂಟ್, ಇದು ಬಂದ್ಬಿಟ್ಟು ಸಿ ಪಾಯಿಂಟ್. ಸೊ ಇದ್ರದ್ದು ನನಗೆ ಶಿಯರ್ ಫೋರ್ಸ್ ಮತ್ತೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ದು ಡ್ರಾ ಮಾಡೋದಿದೆ ಇವಾಗ, ಸರಿನಾ. ಸೊ ಇವಾಗ ನಾನೇನ್ ಫಸ್ಟ್ ಮಾಡ್ಬೇಕು ಹೇಳಿ, ರಿಯಾಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಯಾಕ್ಷನ್ಸ್. ಯಾವ್ಯಾವ ರಿಯಾಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, RA ಮತ್ತು RB. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮತ್ತೆ ಇದ್ರದ್ದು ನಾವು ಏನ್ ಮಾಡ್ಬೇಕಾಗುತ್ತೆ, ಇದ್ರದ್ದು ನಾವು ಇದ್ರದ್ದು ರಿಯಾಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದ್ರ ರಿಯಾಕ್ಷನ್ಸ್ RA ಬಂದ್ಬಿಟ್ಟು ಏನಾಗುತ್ತೆ ಹೇಳಿ, WB/L ಆಗುತ್ತೆ, WB/L. ಅಂಡ್ RB ಏನಾಗುತ್ತೆ, WA/L ಆಗುತ್ತೆ. ಅಂದ್ರೆ ಆಪೋಸಿಟ್ ಆಗ್ಬಿಡುತ್ತೆ ಅದ್ರದ್ದು, ಅದು ಆಗುತ್ತೆ. ಸೊ RA ಏನಾಗುತ್ತೆ W ಇಂಟು B
ಬೈ ಎಲ್ ಅಂದ್ರೆ ಡಬ್ಲ್ಯೂ ಇಂಟು ಡಿಸ್ಟೆನ್ಸ್ ಬೈ ಎಲ್ ಆಗುತ್ತೆ. ಯಾಕೆಂದ್ರೆ ಆರ್ ಎ ಕ್ಯಾಲ್ಕುಲೇಟ್ ಮಾಡುವಾಗ ನೀವು ಆರ್ ಬಿ ನ 0 ಮಾಡ್ತೀರಾ, ಆರ್ ಬಿ ಕ್ಯಾಲ್ಕುಲೇಟ್ ಮಾಡುವಾಗ ಆರ್ ಎ ನ 0 ಮಾಡ್ತೀರಾ. ಕರೆಕ್ಟ್ ಆಗಿದೆಯಲ್ಲ? ಸೊ ಅದಕ್ಕೆ ಈ ವ್ಯಾಲ್ಯೂ ಈ ತರ ಬರುತ್ತೆ. ಈಗ ನಾವೇನ್ ಮಾಡ್ಬೇಕು, ಒಂದು ಎಕ್ಸ್ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ, ಅದಂತ ನಿಮ್ಗೆ ಗೊತ್ತಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಶಿಯರ್ ಫೋರ್ಸ್, ಈಗ ಶಿಯರ್ ಫೋರ್ಸ್ ಅಲ್ಲಿ ಫಸ್ಟ್ ಎಫ್ ಈಕ್ವಲ್ಸ್ ಟು ಏನಾಗುತ್ತೆ, ಡಬ್ಲ್ಯೂ ಬಿ ಬೈ ಎಲ್. ಸೊ ಡಬ್ಲ್ಯೂ ಬಿ ಬೈ ಎಲ್ ಯಾವ್ದಾಗುತ್ತೆ, ಇಲ್ಲಿಗ ಡಯಾಗ್ರಾಮ್ ಡ್ರಾ ಮಾಡೋಣ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಈ ತರ ಬರುತ್ತೆ. ಸೊ ಫಸ್ಟ್ ಏನಿದೆ, ಇದು ಅಪ್ವರ್ಡ್ ಹೋಗ್ತಾ ಇದೆ, ಇದು ಅಪ್ವರ್ಡ್ ಫೋರ್ಸ್ ಹೋಗ್ತಾ ಇದೆ, ಮತ್ತೊಂದು ಡೌನ್ವರ್ಡ್ ಬರ್ತಾ ಇದೆ. ಸೊ ಏನ್ ವ್ಯಾಲ್ಯೂ ಬರುತ್ತೆ, ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿ ಏನಾದ್ರು ತರ ಇಡ್ತೀನಿ ಇದಕ್ಕೆ. ಸೊ ಈ ವ್ಯಾಲ್ಯೂ ಏನಿದೆ, ಇದು ಪಾಸಿಟಿವ್ ವ್ಯಾಲ್ಯೂ ಇದೆ. ಬಟ್ ಇದು ವ್ಯಾಲ್ಯೂ ಎಷ್ಟಿರೋದು, ಇದು ಬಂದ್ಬಿಟ್ಟು ಡಬ್ಲ್ಯೂ ಬಿ ಬೈ ಎಲ್. ಗೊತ್ತಾಯ್ತಾ, ಡಬ್ಲ್ಯೂ ಬಿ ಬೈ ಎಲ್ ಆಯ್ತು. ಈಗ ಈ ಸಿ ಪಾಯಿಂಟ್ ಏನಿದೆ ಡೌನ್ವರ್ಡ್ ಬರ್ತಾ ಇದೆ, ಈ ಬಿ ಪಾಯಿಂಟ್ ಏನಾಗ್ತಾ ಇದೆ ಅಪ್ವರ್ಡ್ ಹೋಗ್ತಾ ಇದೆ. ಕರೆಕ್ಟಾ? ಸೊ ಏನಾಗುತ್ತೆ ಅವಾಗ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂನು ಏನಾಗುತ್ತೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ಯಾವ್ದಾದ್ರು ಲೋಡ್ ಇದೆಯಾ, ಲೋಡ್ ಇಲ್ಲ, ಅವಾಗ ಸ್ಟ್ರೇಟ್ ಆಗುತ್ತೆ. ಲೋಡ್ ಇಲ್ಲ ಅಂದ್ರೆ ಸ್ಟ್ರೇಟ್ ಆಗ್ಬಿಡುತ್ತೆ. ಲೋಡ್ ಇದೆ ಅಂತಂದ್ರೆ ಯುಡಿಎಲ್ ಅದು ಇತ್ತಂದ್ರೆ ಲೀನಿಯರ್ಲಿ ವೇರಿಯೇಷನ್ ಆಗುತ್ತೆ. ಸರಿನಾ? ಸೊ ಇದು ಬಂದ್ಬಿಟ್ಟು ನೆಗೆಟಿವ್ ವ್ಯಾಲ್ಯೂ. ಸೊ ಈಗ ಸೊ ಈ ತರ ಬರುತ್ತೆ ಇದು. ಸೊ ನೆಗೆಟಿವ್ ವ್ಯಾಲ್ಯೂ. ಸೊ ಇದು ಬಂದ್ಬಿಟ್ಟು ಎಷ್ಟಿದೆ, ಇದು ಈಗ ಇದು ಬಂದ್ಬಿಟ್ಟು ಡಬ್ಲ್ಯೂ ಎ ಬೈ ಎಲ್ ಆಗುತ್ತೆ. ಇದು ಡಬ್ಲ್ಯೂ ಎ ಬೈ ಎಲ್. ಗೊತ್ತಾಯ್ತಾ? ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ. ಸೊ ಎಂ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಡಬ್ಲ್ಯೂ ಬಿ ಬೈ ಎಲ್ ಇಂಟು ಎಕ್ಸ್ ಆಗುತ್ತೆ. ರೈಟಾ? ಒಂದ್ ನಿಮಿಷ. ಸೊ ಇದು ಶಿಯರ್ ಫೋರ್ಸ್, ಒಂದ್ ನಿಮಿಷ, ಇದು ಶಿಯರ್ ಫೋರ್ಸ್ ಎಟ್ ಎ ಇದಾಯ್ತು. ಶಿಯರ್ ಫೋರ್ಸ್ ಎಟ್ ಬಿ ಏನಾಯ್ತು, ಸಾರಿ ಎಟ್ ಸಿ ಅಂತೀನಿ, ಎಟ್ ಸಿ ಏನಾಯ್ತು ಹೇಳಿ, ಡಬ್ಲ್ಯೂ ಎ ಬೈ ಎಲ್ ಆಗುತ್ತೆ. ಶಿಯರ್ ಫೋರ್ಸ್ ಎಟ್ ಸಿನು ಅದೇ ಆಗುತ್ತೆ. ಕರೆಕ್ಟಾ? ಸಿ ಆರ್ ಬಿ ಸೇಮ್ ಆಗ್ಬಿಡುತ್ತೆ, ಯಾಕೆಂದ್ರೆ ಪಾಯಿಂಟ್ ಅಲ್ಲಿ ಸೇಮ್ ಇದೆ. ಸೊ ಇದು ಬಂದ್ಬಿಟ್ಟು ಶಿಯರ್ ಫೋರ್ಸ್ ಡಯಾಗ್ರಾಮ್ ಇದೆ. ಇದು ಬಂದ್ಬಿಟ್ಟು ಶಿಯರ್ ಫೋರ್ಸ್ ಡಯಾಗ್ರಾಮ್ ಇದೆ. ಈಗ ನೆಕ್ಸ್ಟ್ ನಮಗ್ ಬೇಕಾಗಿರೋದು ಏನ್ ಹೇಳಿ, ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್. ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಎಕ್ಸ್ ಮಾಡಿದಾಗ ಏನಾಗುತ್ತೆ, ಬೆಂಡಿಂಗ್ ಮೂವ್ಮೆಂಟ್ ಅಟ್ ಎಕ್ಸ್ ಎಲ್ಲೋ ಒಂದು ಡಿಸ್ಟೆನ್ಸ್ ಅಂತ ತಗೊಂಡಾಗ ಇದು ಆಕ್ಚುಯಲ್ ಡಯಾಗ್ರಾಮ್ ಈ ತರ ಬರುತ್ತೆ, ಈ ತರ ಬರುತ್ತೆ. ಸೊ ಅವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಇದು ಪಾಸಿಟಿವ್ ಆಗುತ್ತೆ. ಸೊ ಈ ವ್ಯಾಲ್ಯೂ ಏನಾಗುತ್ತೆ, ಈ ಪಾಯಿಂಟ್ ಡಬ್ಲ್ಯೂ ಎ ಬಿ ಬೈ ಎಲ್ ಆಗುತ್ತೆ. ಸೊ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಸಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು ಎ ಬಿ ಬೈ ಎಲ್ ಆಗುತ್ತೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ಗೊತ್ತಾಯ್ತಾ? ಯಾಕಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಫಾರ್ಮುಲಾಸ್ ಬರುತ್ತೆ, ಇಲ್ಲ ಅಂತಂದ್ರೆ ಇದೇ ಕೇಸ್ ಈ ತರ ಕೊಡ್ತಾರೆ. ಈ ವ್ಯಾಲ್ಯೂ ನಿಮ್ಗೆ ನೆನಪಿದ್ರೆ ನೀವು ಆರಾಮಾಗಿ ಮಾಡ್ಬೋದು. ಸರಿನಾ? ಓಕೆ, ನೆಕ್ಸ್ಟ್ ಕೇಸ್ಗೆ ಹೋಗೋಣ. ಥರ್ಡ್ ಕೇಸ್ ಮುಗಿಸ್ಬಿಟ್ರೆ ನಮ್ಗೆ ಅಂದ್ರೆ ಫಾಸ್ಟ್ ಆಗಿ ನಾವು ಮುಂದೆ ಹೋಗ್ಬೋದು. ಥರ್ಡ್ ಒನ್, simply supported beam subjected to UDL ಅಂತ ಅಂತೀವಿ. ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಸಬ್ಜೆಕ್ಟೆಡ್ ಟು UDL ಅಂತ ಬಂದಾಗ ನಾವೇನ್ ಮಾಡ್ಬೇಕು, ಫಸ್ಟ್ ಏನ್ ಬರುತ್ತೆ, ಡಯಾಗ್ರಾಮ್ ಯಾವ ತರ ಬರುತ್ತೆ, ಇದು ಈ ತರ ಬರುತ್ತೆ ಡಯಾಗ್ರಾಮ್. ಸೊ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್, ಸೊ ಇದು UDL. ಸೊ ದಿಸ್ ಇಸ್ ಅ UDL. ಸೊ ಈ UDL ನ ನಾನೇನಂತ ಕರಿತೀನಿ, W ಪರ್ ಯೂನಿಟ್ ಲೆಂತ್ ಅಂತ ನಾವು ಕಾಲ್ ಫಾರ್ಮ್ ಮಾಡ್ತೀವಿ. ಇದಕ್ಕೆ ಇದನ್ನ ಈ ತರ ನೋಡ್ತೀವಿ. ಸೊ ಇದೇನಾಗುತ್ತೆ, ಅವಾಗ ಈ ಸ್ಮಾಲ್ ಎಲ್ಲ ಕ್ಯಾಪಿಟಲ್ ಎಲ್ಲ ಆಗುತ್ತೆ, ಅದು ಮತ್ತೆ ಕ್ಯಾಪಿಟಲ್ ಎಲ್ ಅಂತ ತಿಳ್ಕೊಳ್ಳೋಣ, ನೋ ಪ್ರಾಬ್ಲಮ್. ಗೊತ್ತಾಯ್ತಾ? ಸೊ ಈಗ ಇದು W ಆಯ್ತು. ಎಕ್ಸ್ ವ್ಯಾಲ್ಯೂ ನಾನು ಏನ್ ಮಾಡ್ತೀನಿ, ಇಲ್ಲೆಲ್ಲ ತಗೋತೀನಿ, ಒಂದು ಸೆಕ್ಷನ್ ತಗೊಂಡೆ. ಸೊ ಇಲ್ಲಿಂದ ಇಲ್ಲಿಗೆ ನಾನೇನ್ ಮಾಡಿದೆ, ಎಕ್ಸ್ ವ್ಯಾಲ್ಯೂನ ತಗೊಂಡೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂನ ನಾನು ಅಲ್ಲಿ ತಗೊಂಡಿದ್ದೀನಿ. ಈಗ ನನಗೇನ್ ಡಯಾಗ್ರಾಮ್ ಡ್ರಾ ಮಾಡೋದಿದೆ, BMD ಮತ್ತೆ SFD ನಮಗೆ ಡ್ರಾ ಮಾಡೋದಿದೆ. ಸೊ BMD SFD ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ರಿಯಾಕ್ಷನ್ಸ್. ಯಾಕೆಂದ್ರೆ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ ಅದಕ್ಕೆ.
ಸೊ ರಿಯಾಕ್ಷನ್ಸ್ ಏನಾಗುತ್ತೆ ಆರ್ ಎ ಪ್ಲಸ್ ಆರ್ ಎ ಈಕ್ವಲ್ಸ್ ಟು ಆರ್ ಬಿ ಎರಡು ಏನಾಗುತ್ತೆ WL/2 ಆಗುತ್ತೆ. ಗೊತ್ತಾಯ್ತಾ? WL/2 ಆಗುತ್ತೆ. ಬಟ್ ಅಟ್ ಸೆಕ್ಷನ್ XX ಈ ಸೆಕ್ಷನ್ ಏನಿದೆ ಇದು XX ಇದೆ. ಸೊ ಇಲ್ಲಿ ಏನಾಗುತ್ತೆ ರೈಟ್, ಇದು ಈ ಪಾಯಿಂಟ್ ಹೆಸರಿದೆ ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಸರಿನಾ? ಓಕೆ, ಇದು ಸಿ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ XX ಹತ್ರ. ಸೊ ಈಗ XX ಎಕ್ಸ್ ಫ್ರಮ್ ಎ ಇದೆ. ಸೊ ಅವಾಗ ಏನಾಗುತ್ತೆ ಫೋರ್ಸು ಆರ್ ಎ ಮೈನಸ್ ಆಫ್ W ಇಂಟು ಎಕ್ಸ್, ಆಯ್ತಾ? W ಇಂಟು ಎಕ್ಸ್ ಆಗುತ್ತೆ. ಗೊತ್ತಾಯ್ತಾ? ಅವಾಗ ಇದು ಲೀನಿಯರ್ ವೇರಿಯೇಷನ್ ಆಗುತ್ತೆ. ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡಿ ಈಗ. ಸೊ ಈಗ ನೋಡಿ ಇಲ್ಲಿ, ಈಗ ನೆಕ್ಸ್ಟ್ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ತರ ನೋಡ್ಕೊಳ್ಳೋಣ. ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಫಸ್ಟ್ ಈ ತರ ಒಂದು ಲೈನ್ ಹಾಕೊಳ್ಳೋಣ. ಸೊ ಈಗ ಶಿಯರ್ ಫೋರ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಎಟ್ ಎ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಶಿಯರ್ ಫೋರ್ಸ್ ಎಟ್ ಎ ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಶಿಯರ್ ಫೋರ್ಸ್ ಎಟ್ ಎ ಏನಾಗುತ್ತೆ, ಇಲ್ಲಿ ನನಗೆ ಆಲ್ರೆಡಿ ಬಂದಿದೆ, ಆರ್ ಎ ಗೊತ್ತಿದೆ. ಸೊ ಆರ್ ಎ ಮೈನಸ್ ಆಫ್ W ಇಂಟು ಎಕ್ಸ್ ಆಗುತ್ತೆ. ಗೊತ್ತಾಯ್ತಾ? ಇದು ಎಲ್ಲಾಗುತ್ತೆ XX ಡಿಸ್ಟೆನ್ಸ್ ಅಲ್ಲಿ ಆಗುತ್ತೆ. ಇದು ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಆಗುತ್ತೆ. ಶಿಯರ್ ಫೋರ್ಸ್ ಎಟ್ ಎಕ್ಸ್ ಅಲ್ಲಿ ಆರ್ ಎ ಮೈನಸ್ W ಇಂಟು ಎಕ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು WL/2 ಮೈನಸ್ ಆಫ್ WX ಆಗುತ್ತೆ. ಸೊ ಇದು ಲೀನಿಯರ್ಲಿ ವೇರಿಯೇಷನ್ ಆಗುತ್ತೆ. ಈಗ F ಈಕ್ವಲ್ ಟು, ಆಯ್ತಾ, ಎಟ್ ಎ ಪಾಯಿಂಟ್ ಶಿಯರ್ ಫೋರ್ಸ್ ಎಟ್ ಎ ಈಕ್ವಲ್ಸ್ ಟು ಏನಾಗುತ್ತೆ ಹೇಳಿ, ಸಿಂಪಲ್ ಆಗಿ WL/2 ಆಗುತ್ತೆ. ರೈಟ್? ಸೊ ಇಲ್ಲೇನಾಯ್ತು, WL/2 ಆಯ್ತು. ಬಟ್ ಈಗ ಇದು UDL ಇದೆ. ಗೊತ್ತಾಯ್ತಾ? ಇದು UDL ಇದೆ. ಇದರಲ್ಲಿ ಈಗ X ಈಸ್ ಈಕ್ವಲ್ ಟು L ಮಾಡ್ತೀನಿ ನಾನು. ಶಿಯರ್ ಫೋರ್ಸ್ ಈಸ್ ಈಕ್ವಲ್ ಟು ಅಟ್ X ಈಸ್ ಈಕ್ವಲ್ ಟು L ಅಂತ ಮಾಡ್ತೀನಿ. X ಈಸ್ ಈಕ್ವಲ್ ಟು L ಮಾಡಿದಾಗ ಏನಾಗುತ್ತೆ ನೋಡ್ಬೋದು ನೀವು, WL/2 ಮೈನಸ್ ಆಫ್ W ಇಂಟು L ಆಗುತ್ತೆ. ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ, ಇದು ಮೈನಸ್ WL/2 ಆಗುತ್ತೆ. ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ವ್ಯಾಲ್ಯೂ. ಗೊತ್ತಾಯ್ತಾ? ಶಿಯರ್ ಫೋರ್ಸ್ ಅಟ್ ಬಿ ಅಂತಾನೆ ತಿಳ್ಕೊಳ್ಳೋಣ ಇದಕ್ಕೆ. ಶಿಯರ್ ಫೋರ್ಸ್ ಅಟ್ ಬಿ, ಇದು ಶಿಯರ್ ಫೋರ್ಸ್ ಅಟ್ ಬಿ, ಇದು ಶಿಯರ್ ಫೋರ್ಸ್ ಅಟ್ ಎ. ಗೊತ್ತಾಯ್ತಾ? ಸೊ ಈಗ ಇಲ್ಲೊಂದು UDL ಇದ್ದೋಗೋಸ್ಕರ ಏನಾಗುತ್ತೆ ಹೇಳಿ, UDL ಇದ್ದೋಗೋಸ್ಕರ ಇದು ಏನಾಗುತ್ತೆ, ಇದನ್ನ ನಾವು ಲೀನಿಯರ್ ವೇರಿಯೇಷನ್ ಅಂತ ಕರಿತೀನಿ. ಇದಕ್ಕೆ ಈ ಪಾಯಿಂಟ್ ಇಂದ ನಾನು ಏನ್ ಮಾಡ್ತೀನಿ, ಈ ಪಾಯಿಂಟ್ಗೆ ಈ ತರ ಇದು ಸ್ಟ್ರೈಟ್ ಆಗಿ ಬರುತ್ತೆ. ಸೊ ಸ್ಟ್ರೈಟ್ ಆಗಿ ಬಂದಾಗ ಇದನ್ನ ನಾನು ಏನಂತೀನಿ ಅಂತಂದ್ರೆ, ಈ ಪಾಯಿಂಟ್ ಅಲ್ಲಿ ಇದು ಲೀನಿಯರ್ ವೇರಿಯೇಷನ್ ಅಂತ ಅಂತೀನಿ. ಇದಕ್ಕೆ ಲೀನಿಯರ್ ವೇರಿಯೇಷನ್. ಗೊತ್ತಾಯ್ತಾ? ಇದು ಲೀನಿಯರ್ ವೇರಿಯೇಷನ್. ಸೊ ಇದು ವ್ಯಾಲ್ಯೂ ಏನಾಗುತ್ತೆ, ಇದು ಬಂದ್ಬಿಟ್ಟು WL/2 ಆಗುತ್ತೆ. ನೆಗೆಟಿವ್, ಇದು ಪಾಸಿಟಿವ್. ಗೊತ್ತಾಯ್ತಾ? ಸೊ ಇದು ವ್ಯಾಲ್ಯೂ ಏನಾಗುತ್ತೆ, WL/2 ಆಗುತ್ತೆ. ಇದು ರೈಟ್? ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನಾನೇನೇನು ಹೇಳ್ತಾ ಇದ್ದೀನಿ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಇದು ಬಂದ್ಬಿಟ್ಟು ಇವಾಗ ಶಿಯರ್ ಫೋರ್ಸ್ ಡಯಾಗ್ರಾಮ್ ಆಯ್ತು. ಇದು ಸ್ಪೇಸ್ ಡಯಾಗ್ರಾಮ್ ಅಂತೀವಿ ನಾವು, SFD. ಓಕೆ, ಸಾರಿ, ಇದು ಸ್ಪೇಸ್ ಡಯಾಗ್ರಾಮ್ ಮೇಲ್ಗಡೆ ಇರೋದು, ಇದು SFD. ಇದು ಸ್ಪೇಸ್ ಡಯಾಗ್ರಾಮ್. ಇದು ಸ್ಪೇಸ್ ಡಯಾಗ್ರಾಮ್ SFD. ರೈಟ್? ನಾವು BMD ಕ್ಯಾಲ್ಕುಲೇಟ್ ಮಾಡಬೇಕು. ಬೆಂಡಿಂಗ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದಿದೆ ಇವಾಗ ಲಾಸ್ಟ್. ಈಗ ಅದೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಯಾವುದೇ ಒಂದು ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್. ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೂವ್ಮೆಂಟ್ ಏನಿರುತ್ತೆ, 0 ಇರುತ್ತೆ. ನಿಮ್ಗೆ ಗೊತ್ತೇ ಇದೆ. ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದು ಏನಿದೆ, ಬೆಂಡಿಂಗ್ ಮೂವ್ಮೆಂಟ್ ಅಟ್ A ಈಕ್ವಲ್ಸ್ ಟು 0 ಅಂಡ್ ಅಟ್ B ಈಕ್ವಲ್ಸ್ ಟು ಆಲ್ಸೋ 0. ನಾವು ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡ್ ಸ್ಪ್ಯಾನ್ ಅಂತ ಅಂತೀನಿ ನಾನು, ಮಿಡ್ ಸ್ಪ್ಯಾನ್. ಸೊ ಮಿಡ್ ಸ್ಪ್ಯಾನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಏನಾಗುತ್ತೆ ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮಿಡ್ ಸ್ಪ್ಯಾನ್ ಅಲ್ಲಿ ಮಾಡುವಾಗ ಏನಾಗುತ್ತೆ ಅಂತಂದ್ರೆ WL/2 ರೈಟ್ ಇಂಟು L/2. ಗೊತ್ತಾಯ್ತಾ? WL/2 ಇದೆ, ಯಾವುದು ಇದು, A ಆರ್ ತಗೊಳ್ಳಿ ಇಲ್ಲ B ತಗೊಳ್ಳಿ, WL/2 ಇಂಟು L/2 ಆಗುತ್ತೆ.
ಗೊತ್ತಾಯ್ತಾ? ಅವಾಗ ಏನಾಗುತ್ತೆ WL/2 ಇಂಟು L/2 ಅದನ್ನ ನಾವು ಏನಂತ ಬರೀಬಹುದು, ಒಂದ್ ನಿಮಿಷ WL/2 ಆಯ್ತಾ, WL/2 ಇಂಟು L/2 ಯಾವಾಗ ಎಕ್ಸ್ ನೀವು ಒಂದ್ ನಿಮಿಷ ಮಿಡ್ ಸ್ಪ್ಯಾನ್ ಅಲ್ಲಿ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಾಗುತ್ತೆ ಅಟ್ ಎಕ್ಸ್ ನ ಮಾಡೋಣ ಒಂದ್ ಮಿನಿಟ್, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಒಂದ್ ನಿಮಿಷ ವೇಟ್ ಮಾಡಿ. ಸೊ ಇದಂತೂ ಗೊತ್ತಾಯ್ತು ನಿಮ್ಗೆ. ಸೊ ಅಟ್ ಎಕ್ಸ್ ನಾನು ಮಾಡಿದಾಗ ಏನಾಗುತ್ತೆ ನೋಡಿ. ಸೊ ಮೂಮೆಂಟ್ ಏನಾಗುತ್ತೆ ಅದ್ರದ್ದು ಮೂಮೆಂಟ್ ಬಂದ್ಬಿಟ್ಟು RA ಇಂಟು ಎಕ್ಸ್ ಆಗುತ್ತೆ. ಕರೆಕ್ಟಾ? RA ಇಂಟು ಎಕ್ಸ್ ಅಂದ್ರೆ ಇದು RA ಇಂಟು ಇದು ಎಕ್ಸ್ ಮೈನಸ್ ಆಫ್ WX ಇಂಟು X/2 W ಇಂಟು X/2. ಸೊ ಏನಾಗುತ್ತೆ ಇದು WLX/2 ಮೈನಸ್ ಆಫ್ WX²/2 ಆಗುತ್ತೆ. ಸೊ ಇದೇನಾಯ್ತು ಪ್ಯಾರಾಬೋಲಿಕ್ ವೇರಿಯೇಷನ್ ಇದೆ. ಇದಂತೂ ಪ್ಯಾರಾಬೋಲಿಕ್ ವೇರಿಯೇಷನ್ ಇದೆ. ಸೊ ಇದೇ ಸೇಮ್ ಇವಾಗ ಬೆಂಡಿಂಗ್ ಮೂಮೆಂಟ್ ಅಟ್ ಮಿಡ್ ಸ್ಪ್ಯಾನ್ ಮಾಡೋಣ ಇವಾಗ. ಈಗ ನೋಡಿ ಅದಂತೂ ಕರೆಕ್ಟ್ ಆಗಿತ್ತು. ಯಾವುದು ಇಲ್ಲಿ 0 ಇದೆ ಮತ್ತೆ ಇಲ್ಲಿ 0 ಇದೆ. ಈಗ ಮಿಡ್ ಸ್ಪ್ಯಾನ್ ಅಲ್ಲಿ ಏನ್ ಮಾಡ್ತೀರಾ, ಈಗ XX ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಿದೀರಾ ಅದನ್ನು ತಗೊಳ್ಳೋಣ. WL/2 ಇಂಟು L/2 ಎಕ್ಸ್ ಏನಿದೆ ಆ ವ್ಯಾಲ್ಯೂ ಇಲ್ಲಿ ನಾನೇನ್ ಮಾಡ್ತೀನಿ L/2 ಹಾಕೊಂಡಿದ್ದೀನಿ. ವೇರ್ X is equal to L/2 ಮೈನಸ್ ಆಫ್ W ಇಂಟು ಏನಾಗುತ್ತೆ WL²/8 ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ ಹೇಳಿ WL²/8. ಸೊ ಇದು ಏನಾಗುತ್ತೆ WL²/8 ಆಗುತ್ತೆ. ಸೊ ಈಗ ಇದ್ರದ್ದು ಡಯಾಗ್ರಾಮ್ ಯಾವ ತರ ಬರ್ಬೋದು, ಅವ್ರೇನ್ ಹೇಳ್ತಾ ಇರೋದು ಇಲ್ಲಿ ಬಂದ್ಬಿಟ್ಟು ಅದು ಪ್ಯಾರಾಬೋಲಿಕ್ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿಂದ ಇಲ್ಲಿಗೆ ಈ ತರ ಬರುತ್ತೆ. ರೈಟ್, ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂ. ಇದು ಏನಿದೆ ಹೇಳಿ ಇದು WL²/8. ಸೊ ಇದು ಪಾಸಿಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್ ವ್ಯಾಲ್ಯೂ. ಸರಿನಾ? ಸೊ ಈ ತರ ನೀವೇನಂತಂದ್ರೆ ಡಿಫ್ರೆಂಟ್ ಕೇಸಸ್ ಡಿಫ್ರೆಂಟ್ ಫಾರ್ಮುಲಾಸ್ ನ ಯೂಸ್ ಮಾಡಿಬಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡಿಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಗೊತ್ತಾಯ್ತಾ? ಇವತ್ತಿನ ಕ್ಲಾಸ್ ಅಲ್ಲಿ ಶಿಯರ್ ಫೋರ್ಸ್ ಬೆಂಡಿಂಗ್ ಡಯಾಗ್ರಾಮ್ ಆಫ್ ಕ್ಯಾಂಟಿಲಿವರ್ 3 different cases and simply supported 3 different cases we have discussed. Thanks for watching. We will meet in the next class. This class is very important. If you watch this class means you have a very good patience, and thanks for watching. We will meet in the next class. Next class ಅಲ್ಲಿ ಇದರದ್ದು ಪ್ರಾಬ್ಲಮ್ಸ್ ಮಾಡೋಣ. ಸರಿನಾ? ಥ್ಯಾಂಕ್ ಯು.